Okay, dear students, in this class what you call them as a second UC. Let us study what you call them as a sexual reproduction in case of the flowering plants. In sexual reproduction in the flowering plants, now what we have studied in the last class what you call them as a post fertilization changes. Post fertilization changes alle ಮುಖ್ಯವಾಗಿ what we have studied is called them as a formation of endosperm, formation of what you call them as a embryo, and also what call them as a formation of a seed from the ovule. Ovule inda seed formation agutte. Ee ovule olaga seed formation namaga what are the changes going to undergo? One is called them as a even changes agutte olagade what called them as ovule enagutte seed agutte. ಆ ಓವಿಲ್ ಒಳಗಡೆ ಏನಾಗುತ್ತೆ ಎಗ್ ಸೆಲ್ ಜೈಗೋಟ್ ಆಗುತ್ತೆ ಫರ್ಟಿಲೈಸ್ ಆದ್ಮೇಲೆ ಗೆ ಆ ಜೈಗೋಟ್ ಎಂಬ್ರಿಯೋ ಆಗುವಂತದ್ದು. ಆಮೇಲೆ ಅಲ್ಲಿ ಮಧ್ಯ ಎಂಬ್ರಿಯೋ ಸ್ಯಾಕ್ ಓವಿಲ್ ಒಳಗಡೆ ಇರುವಂತ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗುತ್ತೆ ಫ್ರಮ್ ದಿ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಇಂದ. ಅಂದ್ರೆ ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗುವಂತದ್ದು ಎಂಬ್ರಿಯೋ ಆಗುವಂತದ್ದು. ಆಮೇಲೆ ಓವಿಲ್ ನ ಕವರಿಂಗ್ಸ್ ಇರ್ತಾವಲ್ಲ ಅವನ್ನ ಇಂಟುಗುಮೆಂಟ್ಸ್ ಅಂತ ಕರೆದ್ವಿ. ಆ ಇಂಟುಗುಮೆಂಟ್ಸ್ ಸೀಡ್ ಕೋಟ್ ಆಗುತ್ತೆ. ಆ ಇಂಟುಗುಮೆಂಟ್ ಸೀಡ್ ಕೋಟ್ ಅಲ್ಲಿ ಔಟರ್ integument became testa and inner integument became tegmen ಅಂತ ಕರೀತೀವಿ. ಹಂಗಾಗಿ ಯಾವುದೇ ಒಂದು ಸೀಡ್ ನ ನಾವು ಓಪನ್ ಮಾಡಿದ್ರೆ ಏನ್ ಕಂಡು ಬರುತ್ತೆ ಅಂದ್ರೆ ಎಂಬ್ರಿಯೋ ಇರುತ್ತೆ ಅಂಡ್ ಆಲ್ಸೋ ಕಾರ್ಟಿಲೆನ್ಸ್ ಅಂತ. ಎಂಬ್ರಿಯೋ ಇರುತ್ತೆ, ಒಂದು ಆಕ್ಸಿಸ್ ಇರುತ್ತೆ, ಎಂಬ್ರಿಯೋನಲ್ ಆಕ್ಸಿಸ್ ಒಳಗಡೆ ಎಂಬ್ರಿಯೋ ಇರುತ್ತೆ ಅಂಡ್ ಆಲ್ಸೋ ಕಾರ್ಟಿಲೆನ್ಸ್ ಇರ್ತಾರೆ ಅಂಡ್ ಸೀಡ್ ಕೋಡ್. ಆಲ್ ದಿಸ್ ಇಸ್ ವಾಟ್ ಯು ಕಾಲ್ ಎ ಸೀಡ್. ಈಗ ವಾಟ್ ಇಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಸೀಡ್? ಸೀಡಿನ ಪ್ರಾಮುಖ್ಯತೆ ಏನು? ಸೀಡಿನ ಪ್ರಾಮುಖ್ಯತೆಯನ್ನು ನೋಡಿದಾಗ ವಾಟ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ ದಿ ಸೀಡ್? ಸೀಡಿನ ಮುಖ್ಯವಾದಂತಹ ಪ್ರಾಮುಖ್ಯತೆ ಸೀಡ್ ಇಸ್ ಎ ಮೀನ್ಸ್ ಆಫ್ ವಾಟ್ ಯು ಕಾಲ್ ದಿಸ್ ಸೀಡ್ ಇಸ್ ಎ ಮೀನ್ಸ್. ಏನ್ ಮೀನ್ಸ್? ಇಟ್ ಇಸ್ ಎ ಮೀನ್ಸ್ ಆಫ್ ವಾಟ್ ಯು ಕಾಲ್ ದಿಸ್ ಮುಖ್ಯವಾಗಿ ಮಲ್ಟಿಫಿಕೇಶನ್ ಅಂಡ್ ಕಂಟಿನ್ಯೂಯೇಷನ್ ಆಫ್ ದಿ ಎಕ್ಸಿಸ್ಟೆಡ್ ಪ್ಲಾಂಟ್ಸ್. ಕಂಟಿನ್ಯೂಡ್ ಎಕ್ಸಿಸ್ಟೆನ್ಸ್ ಆಫ್ ಪ್ಲಾಂಟ್ ಇಸ್ ವಾಟ್ ಯು ಕಾಲ್ ದಿಸ್ ಡ್ಯೂ ಟು ದಿ ಸೀಡ್. Seed is what you call as a seed in a ಪ್ರಾಮುಖ್ಯತೆ ಅಂದ್ರೆ called as multiplication. What is it? Seed ಅಂತ ಗೊತ್ತಾಯ್ತು. Seed what is significance? ಪ್ರಾಮುಖ್ಯತೆ ಏನು? Significance. What is the significance of seed? Seed ನ ಪ್ರಾಮುಖ್ಯತೆ ಬಂದ one by one ಅದಕ್ಕೆ seed is a means. ಅದು ಅದರ ಮುಖಾಂತರ ಒಂದು ಯಾವುದೇ ಒಂದು ಪ್ಲಾಂಟ್ ಮಲ್ಟಿಪ್ಲೈ ಆಗುತ್ತೆ. ಹಾಗಾಗಿ seed is a means of multiplication ಆಗಲಿಕ್ಕೆ. Multiplication. Seed is a means of multiplication. Seed is a means of multiplication and continued existence. ಏನು ಎಕ್ಸಿಸ್ಟೆನ್ಸ್ ಆಗಿದಾವಲ್ಲ ಪ್ಲಾಂಟ್ಸ್ ಹಂಗೆ ಯಾಕಿದಾವೆ ಅಂದ್ರೆ ಸೀಡ್ಸ್ ಮುಖಾಂತರ ಅವು ಏನಾಗ್ತವೆ ಮಲ್ಟಿಪ್ಲೈ ಆಗ್ತಿರ್ತಾರೆ, ಹಾಗೆ ಉಳ್ಕೊಳ್ತವೆ. ಅಂಡ್ ಕಂಟಿನ್ಯೂಡ್ ಎಕ್ಸಿಸ್ಟೆನ್ಸ್ ಆಫ್ ದಿ ಪ್ಲಾಂಟ್ಸ್ ಅಂಡ್ ಯಾವ್ದು ಸಾಧ್ಯತೆ ಆಗಿದೆ? ಸೀಡ್ಸ್ ಇಂದ ಆಗಿದೆ. ಸೀಡ್ ಇಸ್ ಎ ಮೀನ್ಸ್ ಆಫ್ ಮಲ್ಟಿಪ್ಲೈ. ಯಾವ್ದು ಗಿಡ ಮಲ್ಟಿಪ್ಲೈ ಆಗುತ್ತೆ ಯಾವ್ದ್ರಿಂದ? ಹೊಸ ಗಿಡ ಬೆಳೆದು ಸೀಡ್ಸ್ ಹಾಕಿದೆ. ಹಂಗಾಗಿ ಸೀಡ್ ಇಸ್ ಎ ಮೀನ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಅಂಡ್ ಕಂಟಿನ್ಯೂಡ್ existence. Continued existence of plant. And seeds ಇದು ಒಂದು ಇಂಪಾರ್ಟೆಂಟ್ ಪ್ರಾಮುಖ್ಯತೆ. ಸೀಡ್ಸ್ ನ ಪ್ರಾಮುಖ್ಯತೆ ಯಾಕಂದ್ರೆ ಅದು ಏನಕ್ಕೆ ಬೇಕು ಅಂದ್ರೆ ಸೀಡ್ ಇಸ್ ಎ ಮೀನ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಅಂಡ್ ಕಂಟಿನ್ಯೂಡ್ ಎಕ್ಸಿಸ್ಟೆನ್ಸ್ ಮಾಡಿಕೊಳ್ಳೋದ್ರೆ ಮುಖ್ಯವಾದಂತ ಎಕ್ಸಿಸ್ಟೆನ್ಸ್ ಆಗುತ್ತೆ. ಏನು ಎಕ್ಸಿಸ್ಟೆನ್ಸ್ ಯಾಕಾಗುತ್ತೆ? ಇದು ಎಕ್ಸಿಸ್ಟೆನ್ಸ್ ಇಸ್ ಡ್ಯೂ ಟು ದಿ ವಾಟ್ ಯು ಕಾಲ್ ಈ ಒಂದು ಸೀಡ್ಸ್ ಇಂದ ಆಗಿದೆ ಏನು. ಆಮೇಲೆ ಸೀಡ್ ಇಸ್ ಎ ಮೀನ್ಸ್ ಆಫ್ ವಾಟ್ ಯು ಕಾಲ್ ಅದಾದ್ರೆ ಸೀಡ್ ಆಲ್ಸೋ ಹೆಲ್ಪ್ಸ್ ಇನ್ ವಾಟ್ ಯು ಕಾಲ್ ಡಿಸ್ಪರ್ಸಲ್. ಸೀಡ್ಸ್ ಹ್ಯಾವ್ ಸೋ ಮೆನಿ ಮೆಕಾನಿಸಮ್ಸ್. ಸೀಡ್ಸ್ ಅನೇಕ ಮೆಕಾನಿಸಮ್ಸ್ ಇರ್ತವೆ. ಇಟ್ ಹೆಲ್ಪ್ಸ್ ದಿ ಡಿಸ್ಪರ್ಸಲ್ ಆಫ್ ದಿ ಸೀಡ್ಸ್ ಟು ದಿ ನ್ಯೂ ಏರಿಯಾಸ್. ಸೀಡ್ಸ್ ಹ್ಯಾವಿಂಗ್ ಎ ಸೆವರಲ್ ಮೆಕಾನಿಸಮ್ ಫಾರ್ ಡಿಸ್ಪರ್ಸಲ್ of the plant, disperse of the seeds to the new area. New area ಗೆ disperse ಆಗುತ್ತೆ by means of what you call that is a wind, and what you call by means of what you call that is water, and also insects ಅಥವಾ animals ಮುಖಾಂತರ ಅದಕ್ಕೆ disperse ಆಗುತ್ತೆ. ಅದಕ್ಕೆ ಅನೇಕ ಅದು ಮೆಕಾನಿಸಮ್ ಮಾರ್ಪಾಡುಗಳನ್ನು ಮಾಡ್ಕೊಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಪೈಲಸ್ ಅಲ್ಲಿ winged seeds ಗಳು ಇರ್ತವೆ.
ನೀವು ಕೆಲೋಟ್ರೋಪಿಸ್ ಅಂತ ನೀವು ನೋಡಿ ಎಕ್ಕಿ ಗಿಡದಲ್ಲಿ ನಿಮಗೆ ಒಂದು ಸೀಡ್ ಇರುತ್ತೆ ಈ ತರ ಒಂಥರ ಸೀಡ್ ಇರುತ್ತೆ ಲೈಟ್ ಇದರಲ್ಲಿ ಫೈಬರ್ ತರ ಇದರ ಥ್ರೆಡ್ಸ್ ಕಾಣ್ತದೆ ಗಾಳಿಯಲ್ಲಿ ಹೋಗ್ತೀರಿ ಅದೇನಾಗುತ್ತೆ ಈ ತರ ಒಂದು ಮೆಕ್ಯಾನಿಸಮ್ ಡಿಸ್ಪರ್ಸಲ್ಗೆ ಅದು ಮೆಕ್ಯಾನಿಸಮ್ ಆಗಿರುತ್ತೆ ಸೀಡ್ ಶೋಸ್ ಸರ್ಟನ್ ಸ್ಪೆಷಲ್ ಮೆಕ್ಯಾನಿಸಮ್ ಫಾರ್ ಡಿಸ್ಪರ್ಸಲ್ ಟು ದಿ ನ್ಯೂ ಏರಿಯಾ ಹಂಗಾಗಿ ಹೊಸ ಏರಿಯಾದಲ್ಲಿ ಸೀಡ್ ಏನಾಗುತ್ತೆ ಅದು ಹೋಗಿ ಅಲ್ಲಿ ಬೆಳ್ಕೊಳ್ಳುತ್ತೆ ಹಂಗಾಗಿ ಇದು ಎಲ್ಲ ಕಡೆ ಪ್ರಸಾರ ಆಗ್ಲಿಕ್ಕೆ ಸೀಡ್ ಬೇಕು ಸೀಡ್ಸ್ ಸ್ಪೆಷಲ್ ಮೆಕ್ಯಾನಿಸಮ್ ನೆಕ್ಸ್ಟ್ ಎರಡು ಸೀಡ್ಸ್ special mechanism for its dispersal ಬೇರೆ ಕಡೆ ಹೋಗಲಿಕ್ಕೆ dispersal to new area by what you call them as a wind, wind, water, and animals. ಅಂದ್ಕೊಂಡು ಹೋಗುತ್ತೆ ಆಮೇಲೆ ಕೆಲವು ಒಡ್ಕೊಳ್ಳೋದೇ ಸೀಡ್ಸ್ ಒಡ್ಕೊಳ್ಳೋದೇ ವರ್ಡ್ಸ್ ಕ್ಯಾನ್ ಈಟ್ ದಿ ಫ್ರೂಟ್ ಅಲಾಂಗ್ ದಿ ಸೀಡ್ಸ್ ಆ ಸೀಡ್ಸ್ ನುಂಗ್ಬಿಡ್ತವೆ ಅವು ಸೀಡ್ಸ್ ನಾಟ್ ಬಿ ಈಸಿ ಡೈಜೆಸ್ಟೆಡ್ ಬೈ ದಿ ಆಲ್ ಆಫ್ ದಿ ಸೀಡ್ಸ್ ಒಳಗಡೆ ಇಟ್ ಇಸ್ ನಾಟ್ ಈಸಿಲಿ ಡೈಜೆಸ್ಟೆಡ್ ಬೈ ದಟ್ ಆರ್ಗನಿಸಮ್ ಅಂಡ್ ಇಟ್ ಇಸ್ ಕಮ್ಸ್ ಥ್ರೂ ದಿ ಫೀಕಸ್ ಮುಖಾಂತರ ಹೊರಗೆ ಬೀಳುತ್ತೆ ಆ ಫೀಕಲ್ ಮ್ಯಾಟರ್ ಅಗೇನ್ ಆಟ್ ಗೋಯಿಂಗ್ ಟು ಜರ್ಮಿನೇಟ್ ಅಂದ್ರೆ ಈ ತರ ಕೆಲವು ಮಾರ್ಪಾಡುಗಳು ನೋಡುತ್ತೆ ಸೀಡ್ಸ್ ಆರ್ ಸ್ಪೆಷಲ್ ಮೆಕ್ಯಾನಿಸಮ್ to disperse to the new area by means of a wind, water and as a animals. ಕೆಲವು ಸೀಡ್ನಲ್ಲಿ ಈ ತರ ಮೈನಸ್ ವಿಂಗ್ ಇರ್ತಾರೆ ವಿಂಗ್ಸ್ ಇಂದ ಗಾಳಿ ಅವು ಈಸಿಯಾಗಿ ಏನಾಯ್ತು ಡಿಸ್ಪರ್ಸ್ ಆಗ್ತವೆ ಇದು ಒಂದು ಮೆಕ್ಯಾನಿಸಮ್ ಅಂಡ್ ಆಲ್ಸೋ ಸೀಡ್ಸ್ ಏನಿದೆಲ್ಲ ಇಟ್ಸ್ ಎ ಪ್ರಾಡಕ್ಟ್ ಆಫ್ ಪರ್ಟಿಕ್ಯುಲರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಇಟ್ ಹೆಲ್ಪ್ಸ್ ಇನ್ ವೇರಿಯೇಷನ್ ಸೀಡ್ಸ್ ಅನ್ನೋದು ಏನು ಯಾವ್ದ್ರ ಉತ್ಪನ್ನ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಸೀಡ್ಸ್ ಹೆಂಗಾಗಿದೆ ಅಂದ್ರೆ ಗ್ಯಾಮೆಟ್ಗಳು ಫ್ಯೂಸ್ ಆದ್ಮೇಲೆ ಸೀಡ್ಸ್ ಆಗೋದು ಅಲ್ಲಿರುವಂತ ಎಗ್ ಜೊತೆಗೆ ಈ ಒಂದು ಮೇಲ್ ಗ್ಯಾಮೆಟ್ ಫ್ಯೂಸ್ ಆದ್ಮೇಲೆ ಈ ಒಂದು ಸೀಡ್ ಫಾರ್ಮೇಶನ್ ಆಫ್ಟರ್ ಫರ್ಟಿಲೈಸೇಷನ್ ಗೆ ಸೀಡ್ ಇಸ್ ಫರ್ಟಿಲೈಸ್ಡ್ ಆಗಿರುವಂತ ಓವಿಲ್ ಅಂತ ಕರೀತಾರೆ ಇಲ್ಲಿ ಸೀಡ್ ಏನಂದ್ರೆ ಇಟ್ ಪ್ರಾಡಕ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಟ್ ಹೆಲ್ಪ್ಸ್ ಇನ್ ಬ್ರಿಂಗಿಂಗ್ ಅಬೌಟ್ ವೇರಿಯೇಷನ್ ಇಟ್ ಬ್ರಿಂಗ್ಸ್ ಅಬೌಟ್ ವೇರಿಯೇಷನ್ ಆ ಸೀಡ್ಸ್ ಹಾಕಿದಾಗ ಈ ಕ್ಯಾರೆಕ್ಟರ್ ಮಿಕ್ಸ್ ಅಪ್ ಆಗುತ್ತೆ ಸೀಡ್ಸ್ ಅಲ್ಲಿ ಮೇಲ್ ಗ್ಯಾಮೆಟ್ ಒಂದು ಕ್ಯಾರೆಕ್ಟರ್ ಫೀಮೇಲ್ ಗ್ಯಾಮೆಟ್ ಒಂದು ಕ್ಯಾರೆಕ್ಟರ್ ಇದೆ ಎರಡು ಕ್ಯಾರೆಕ್ಟರ್ ಮಿಕ್ಸ್ ಅಪ್ ಆಗಿದಂತ ಒಂದು ಹೊಸ ಒಂದು ತಳಿ ಬರಲಿಕ್ಕೆ ಸಾಧ್ಯತೆ ಆಗಿದೆ ವೇರಿಯೇಷನ್ ಬದಲಾವಣೆಗಳಾಗಲಿಕ್ಕೆ ಕಾರಣ ಆಗಿದೆ ಆ ಬದಲಾವಣೆಗಳು ಬೇಕು ಏನಕ್ಕೆ ಫಾರ್ ದಿ ಮೆಡಿಕಲ್ ಎವಲ್ಯೂಷನ್ ವಿಕಾಸ ಆಗಲಿಕ್ಕೆ ಹಾಗಾಗಿ ಈ ಒಂದು ಸೀಡ್ಸ್ ಏನಿದೆಲ್ಲ seeds and the product of sexual reproduction which brings about helps in the genetic variation. Next thing about the character seeds are the seeds are the products of products of sexual reproduction. Seeds are the product of sexual reproduction and it helps in what we call genetic bringing genetic variation ತರಲಿಕ್ಕೆ ಕಾರಣ ಆಗಿದೆ ವೇರಿಯೇಷನ್ ಬದಲಾವಣೆ ವಿಕಾಸದಲ್ಲಿ ಆಗುವಂತ ಈ ಬದಲಾವಣೆಗೆ ಇದು ದಾರಿಯಾಗಿದೆ ಅಂಡ್ ಆಲ್ಸೋ ಸೀಡ್ ಇಸ್ ವಾಟ್ ಕಾಲ್ಡ್ ಇಸ್ ಎ ಫುಡ್ ಫಾರ್ ಸೋ ಮೆನಿ ಅನಿಮಲ್ಸ್ ಅಂದ್ರೆ ಪ್ಲಾಂಟ್ಸ್ ಸೀಡ್ಸ್ ನಲ್ಲಿ ಆಹಾರ ಶೇಖರಣೆ ರಿಸರ್ವ್ ಫುಡ್ ಮೆಟೀರಿಯಲ್ ಇರುತ್ತೆ ಅಂತ ಹೇಳಿ ನಾವು ಎಂಡೋಸ್ಪರ್ಮ್ ಸೀಡ್ಸ್ ನೋಡಿದ್ವಿ ಆ ಸೀಡ್ ಅಲ್ಲಿ ಆ ಫುಡ್ ಯಾಕೆ ಸ್ಟೋರ್ ಆಗಿರುತ್ತೆ ಅಂದ್ರೆ ಫಾರ್ ದಿ ಡೆವಲಪಿಂಗ್ ಎಂಬ್ರಿಯೋ ಬೇಕಾದಂತ ಆಹಾರವನ್ನು ಶೇಖರಿಸಿ ಇಟ್ಕೊಂಡಿರುತ್ತೆ ಆಮೇಲೆ ಕಾಟಡಲ್ಸ್ ಅಲ್ಲಿ ಸಹ ಈ ರಿಸರ್ವ್ ಫುಡ್ ಇರುತ್ತೆ ಅಂಟಿಲ್ ಇಟ್ ಪ್ರೊಡ್ಯೂಸಸ್ ಈ ಪ್ಲಾಂಟ್ ಪ್ರೊಡ್ಯೂಸ್ ಆಗಿ ಲೀಫ್ ಬಿಡೋ ತನಕ ಬೇಕಾ ಆಹಾರವನ್ನು ಶೇಖರಿಸಿಕೊಂಡಿರುತ್ತೆ ಫ್ಯೂಚರ್ಗೆ ಅದು ಎಂಬ್ರಿಯೋ ಜರ್ನಿಸಿಸ್ ಆಗ್ಬೇಕಾದ್ರೆ ಎಂಬ್ರಿಯೋ ಡೆವಲಪ್ ಆಗ್ಬೇಕಂದ್ರೆ ಜರ್ಮಿನೇಷನ್ ಆಗಬೇಕಂತ ಆಹಾರದಲ್ಲಿ ಇರುತ್ತೆ
ಅದಕ್ಕೆ ಆ ಒಂದು ಸೀಡ್ಸ್ ನಾವು ಯೂಸ್ ಫುಡ್ ಅದನ್ನ ಆಹಾರವನ್ನ ಸೀಡ್ಸ್ ನಾವು ಬೆಳೆಸ್ತಾ ಇದೀವಿ ಅಂತ. ಸೀಡ್ಸ್ ಹಿಡ್ಕೊಳ್ಳಿ ನೋಡಿ, ಪ್ಲಾಂಟ್ಸ್ ಆಹಾರ ಅದನ್ನ ಜರ್ಮಿನೇಷನ್ ಉಪಯೋಗಿಸಿದ್ರೆ ಅದನ್ನ ಆ ಸೀಡ್ಸ್ ಗಳನ್ನ ನಾವು ಡ್ರೈ ಆಗಿರೋ ಸೀಡ್ಸ್ ಗಳನ್ನ ಯೂಸಿಂಗ್ ಫಾರ್ ಆಸ್ ಅವರ್ ಫುಡ್ ಅಂಡ್ ಅದಕ್ಕೆ ಸೀಡ್ಸ್ ಅಂಡ್ ವೆಜಿಟೇಬಲ್ಸ್ ಇವುಗಳನ್ನ ನಾವು ಉಪಯೋಗಿಸ್ತೀವಿ. ಈಗ ಸೀಡ್ಸ್ ಹಿಡ್ಕೊಳ್ಳೋದ್ರೆ ಫುಡ್ ಫಾರ್ ದಿ ಅನಿಮಲ್ಸ್. ನೆಕ್ಸ್ಟ್ ಏನಂದ್ರೆ ಸಿಗ್ನಿಫಿಕೆನ್ಸ್, ಸೀಡ್ಸ್ ಆರ್ ದಿ food for animals. Seeds are food for the animals. Animals ಗಳಿಗೆ ಏನಾಗಿದೆ ಆಹಾರವಾಗಿದೆ ಅನ್ನೋದು. And this is what we call them as ಇದು seeds can ಏನಿರ್ತದೆ passes the unfavorable condition. Seeds ಏನ್ ಮಾಡುತ್ತೆ, it is usually plant can passes the what we call the unfavorable condition by means of what we call them as seeds. ಈ ಪ್ಲಾಂಟ್ಸ್ ಏನ್ ಮಾಡ್ತೇವೆ, ಒಂದು ಪ್ಲಾಂಟ್ ಬೆಳಿಬೇಕಂದ್ರೆ ಪ್ಲಾಂಟ್ ಪಾಸ್ ಅನ್ಫೇವರಬಲ್ ಕಂಡೀಷನ್ ಪಾಸ್ ಮಾಡ್ಕೊಳ್ತೇವೆ. ಈಗ ಕೆಲಸ ಈ ಸೀಡ್ಸ್ ಸೆಟ್ಟಿಂಗ್ ಆಗಿ ಸೀಡ್ಸ್ ಬಿದ್ದಾಗ ಅಲ್ಲಿ ಮಳೆ ಇಲ್ಲ, ಒಂದು ಜರ್ಮಿನೇಷನ್ ಆಗ ಫೇವರಬಲ್ ಕಂಡೀಷನ್ಸ್ ಇಲ್ಲ ಅಂದಾಗ ಏನಾಗುತ್ತೆ, ಹಾರ್ಡ್ ಸೀಡ್ ಕೊಟ್ಟಿರೋದ್ರಿಂದ ದಟ್ ಈಸಿಲಿ ಆ ಒಂದು ಒಳಗಡೆ ಸೀಡ್ ಒಳಗಡೆ ಎಂಬ್ರಿಯೋ ಡಾರ್ಮೆಂಟ್ ವಾಟರ್ನ ಕಳ್ಕೊಂಡು ಡಾರ್ಮೆಂಟ್ ಸ್ಥಿತಿಯಲ್ಲಿ ಇರುತ್ತೆ. ಅದರಲ್ಲಿ ಅದರದು ಆ ಒಂದು ವಯಬಿಲಿಟಿನ ಕಳ್ಕೊಂಡಿರೋದಿಲ್ಲ. ಹುಡ್ಕೊಳ್ದೇನೆ ಅದು ಯಾವಾಗ ಫೇವರಬಲ್ ಕಂಡೀಷನ್ಸ್ ಬರುತ್ತೋ ಅದು ಬೆಳೀತದೆ. ಅಂದ್ರೆ ಈ ಒಂದು ಅನ್ಫೇವರಬಲ್ ಕಂಡೀಷನ್ಸ್ ಪಾಸ್ ಮಾಡಕ್ ಪ್ಲಾಂಟ್ಸ್ ಒನ್ ಆಫ್ ದಿ ಮೀನ್ ಇಸ್ ಕಾಲ್ಡ್. ಮೀನ್ಸ್ ಅಂದ್ರೆ ಯಾವ್ದಂದ್ರೆ ಸೀಡ್ಸ್. ಸೀಡ್ಸ್ ಪ್ಲಾಂಟ್ಸ್ ಕ್ಯಾನ್ ಪಾಸ್ ಆಫ್ ದಿ ಅನ್ಫೇವರಬಲ್ ಕಂಡೀಷನ್ ಬೈ ಸೀಡ್ಸ್. ಅದು ಪ್ಲಾಂಟ್ಸ್ ಕ್ಯಾನ್ ಪಾಸ್ ಮಾಡ್ತವೆ. ಯಾವ ಕಾಲವನ್ನು ಪಾಸ್ ಮಾಡ್ತವೆ, ಟೈಮ್ ಪಾಸ್ ಮಾಡ್ತವೆ, ಅನ್ಫೇವರಬಲ್ ವಾತಾವರಣ, ಅನ್ಫೇವರಬಲ್ ಕಂಡೀಷನ್ಸ್ ಗಳನ್ನ ಯಾರಿಂದ ಪಾಸ್ ಮಾಡ್ತವೆ, ಬೈ ಸೀಡ್ಸ್. ಆಮೇಲೆ ಸೀಡ್ಸ್ ಸೀಡ್ ಕೊಟ್ಟಿದೆ. ಸೀಡ್ ಕೊಟ್ಟಿದ್ರೆ ಪ್ರೊಟೆಕ್ಟೆಡ್ ದಿ ಎಂಬ್ರಿಯೋ. ಎಂಬ್ರಿಯೋನ ಒಳಗಿರಂತ ಎಂಬ್ರಿಯೋನ ಪ್ರೊಟೆಕ್ಟ್ ಮಾಡಕ್ಕೆ ಮೇಲ್ಗಡೆ ಸೀಡ್ ಕೋಟ್ಸ್ ಇರ್ತವೆ ಅಂತ. These are all some of the significance regarding medical seeds. Seeds na ಪ್ರಾಮುಖ್ಯತೆ ಬಂದಾಗ seed is a means of multiplication and as a continued existence of plants ಇಂಗೆ ಇರಲಿಕ್ಕೆ ಕಾರಣ ಆಗಿದೆ. And seeds is a special mechanism for it dispersal by to new area ಹೋಗುತ್ತೆ by means of wind, water and ಅದಕ್ಕೆ ಸ್ಪೆಷಲ್ ಮೆಕಾನಿಸಮ್ ಮಾಡ್ಕೊಳ್ಳುವಂತದ್ದು. And what you call seeds are the product of sexual reproduction. It helps in what you call bringing about the genetic variation. And seeds are the food for the so many animals. And plant passes the what you call unfavorable conditions pass ಮಾಡ್ತವೆ ಅನ್ನೋದು by means of seeds ಅನ್ನೋದು. ಈ ಒಂದು ಸೀಡ್ಸ್ ಇದೆ ಸೀಡ್ ಕೋಟ್ which can protect the seeds ನ ಪ್ರೊಟೆಕ್ಟ್ ಮಾಡುತ್ತೆ. ಸೀಡ್ಸ್ ಅಲ್ಲಿ ಸೀಡ್ ಕೋಟ್ ಇರೋದ್ರಿಂದ ಅದೇನ್ ಮಾಡಿ ಒಳಗಿರುವಂತ ಎಂಬ್ರಿಯೋನ ಅದು ಪ್ರೊಟೆಕ್ಟ್ ಮಾಡುತ್ತೆ. ಡಾರ್ಮೆಂಟ್ ಸ್ಥಿತಿಯಲ್ಲಿ ಇರುವಂತ ಎಂಬ್ರಿಯೋನ ಅದು ಪ್ರೊಟೆಕ್ಟ್ ಮಾಡ್ಕೊಂಡಿರುತ್ತೆ. ಯಾವ ಫೇವರಬಲ್ ಸೀಸನ್ ಬಂದಾಗ ಅದು ಜರ್ಮಿನೇಷನ್ ಆಗುತ್ತೆ. ಸೀಡ್ ಕೋಟ್ ಏನಾಗುತ್ತೆ, ಹೊಡ್ಕೊಳ್ದೇನೆ ಇದು ರೆಡ್ ಆಗಿ ಅದು ಬ್ರೇಕ್ ಓಪನ್ ಆಗಿ ಎಂಬ್ರಿಯೋ ಹೊರ ಬರುತ್ತೆ. ದಿಸ್ ಇಸ್ ಹೌ ವಾಟ್ ಯು ಕಾಲ್ ದೆಮ್ ಸೀಡ್ಸ್. ಈಗ ನಾವು ಕೆಲವು ಸ್ಪೆಷಲ್ ಆಗಿ ಸೀಡ್ಸ್ ಆದ್ಮೇಲೆ ಬರುವಂತ ನೆಕ್ಸ್ಟ್ ಪ್ರಾಡಕ್ಟ್ ಯಾವ್ದು ಓವರಿ. ಓವರಿ ಏನಾಗುತ್ತೆ, ಫ್ರೂಟ್ ಆಗುತ್ತೆ. ವಾಟ್ ಇಸ್ ಬಿಕೇಮ್ ಫ್ರೂಟ್, ಓವರಿ ಬಿಕೇಮ್ ದಿ ಫ್ರೂಟ್. ಆದ್ರೆ ವಾಟ್ ಇಸ್ ದ ಫ್ರೂಟ್, ಫ್ರೂಟ್ ಇಸ್ ವಾಟ್ ಯು ಕಾಲ್ ದೆಮ್ ಫರ್ಟಿಲೈಸ್ಡ್ ಓವರಿ. ವಾಟ್ ಇಸ್ ದ ಫ್ರೂಟ್, ಫ್ರೂಟ್ ಮೇಲೆ ಅಂತ ಕರೀಬಹುದು ನಾವು. ಫ್ರೂಟ್ ಇಸ್ ಎ ಫರ್ಟಿಲೈಸ್ಡ್ ಓವರಿ ಅಥವಾ ರೈಪನ್ಡ್ ಓವರಿ. ಮಾಗಿದಂತ ಓವರಿ ನಾವು ಫ್ರೂಟ್ ಅಂತ ಕರಿತೀವಿ. ಸೀಡ್ ಆಯ್ತು, ಫ್ರೂಟ್ ಅಂದ್ರೆ ಈಗ ಫ್ರೂಟ್ ಇಸ್ ಎ ಫರ್ಟಿಲೈಸ್ ಆಗಿರುವಂತ ಒಂದು ಓವರಿ ಪಡಿಕೊಳ್ಳುತ್ತದೆ ಒಂದು ಫ್ರೂಟ್ ಅಂತ ಕರಿತೀವಿ. ಫ್ರೂಟ್ ಫ್ರೂಟ್ ಅನ್ನೋದೇನು, ಫ್ರೂಟ್ ಇಸ್ ಎ ಫರ್ಟಿಲೈಸ್ಡ್ ಆಗಿರುವಂತ ಒಂದು ಓವರಿ, fertilized ovary. We can also call it as a fruit is a ripened ovary. Ripened ovary. Ripened ಆಗಿರುವಂತ ಓವರಿ ನಾವು ಇದಕ್ಕೆ ಫ್ರೂಟ್ ಅಂತ ಕರೀತೀವಿ. But the fruit is a ripened ovary. ಈ ಫ್ರೂಟ್ ಇದೆ ಅನ್ನೋದು what you call as ಮುಖ್ಯವಾಗಿ ಈ ಫ್ರೂಟ್ ಅಲ್ಲಿ ನಾವು ಟೈಪ್ಸ್ ಆಫ್ ಫ್ರೂಟ್ಸ್ ನೋಡಿದಾಗ ಎರಡು ತರ ಫ್ರೂಟ್ಸ್ ಗಳು ನೋಡಬಹುದು. ಒಂದು ಟ್ರೂ ಫ್ರೂಟ್
another color is the false or the pseudo fruit. What is a true fruit? True fruit is the one which is developed from the ovary. True fruit is the one which is developed from the ovary. Mango ಆಗಿರಬಹುದು, ನೀವು so many plants like mango and lemon and what you call them is a pea. ಇವೆಲ್ಲ what you call them is a example for a true fruits. What is a true fruit? ಅಂದ್ರೆ true fruit is the one is developed from the ovary. Ovary ಇಂದ fruit ಆದರೆ ovary-ನೇ fruit ಆಗೋದಾಗಿದ್ರೆ ಆ ovary fruit ಆದರೆ it is called the true fruit. ಎರಡು true fruits ಅಲ್ಲಿ ಎರಡು it is called the types of fruits. What you call true fruit. What is true fruit? True fruit ಅಂದ್ರೆ it is called the fruit develop ಆಗಿದೆ develop from ovary. Ovary fruit ಆದ್ರೆ true fruit ಅಂತ ಕರೀತೀವಿ. Give example for true fruit ಅಂದ್ರೆ mango. Mango is a true fruit. Citrus or lemon is a true fruit. True fruit ಗೆ example. ಈಗ for example ಇದು mango ಅಂದ್ರೆ is a fruit. Fruits are what you call them as a wall. This is fruit ಅಲ್ಲಿ wall ಇರುತ್ತೆ. What is the wall of the fruit ಅಂದ್ರೆ example this is called as a ಹೊರಗಿನ ಒಂದು thick layer ಇರುವಂತ ಒಂದು layer. This is called as a ನೀವು ಸಿಪ್ಪೆ ಅಂತ ಕರೀತೀವಲ್ಲ ಫ್ರೂಟ್ ಅಲ್ಲಿ ಅದನ್ನ ನಾವು ಕರೀತೀವಿ. ನಾವು ಫ್ರೂಟ್ ವಾಲ್ ನ ನಾವು ಪೆರಿಕಾರ್ಪ್ ಅಂತ ಕರೀತೀವಿ. ಫ್ರೂಟ್ ವಾಲ್ ಇಸ್ ಕಾಲ್ಡ್ as ಪೆರಿಕಾರ್ಪ್ ಅಂತ. ಇಟ್ ಇಸ್ ಮೇಡ್ ಅಪ್ ಆಫ್ 3 ಲೇಯರ್ಸ್ ಇಂದ ಮಾಡಲ್ಪಟ್ಟಿದೆ. ಔಟರ್ ಆಗಿರುವಂತ ಥಿಕ್ ಲೆದರ್ ಇರುವಂತದ್ದು ಎಪಿಕಾರ್ಪ್, ಮಧ್ಯದಲ್ಲಿರುವಂತ ಫ್ಲೆಶಿ ಆಗಿರುವಂತ ಜ್ಯೂಸಿ ಆಗಿರುವಂತ ಮಿಸಕಾರ್ಪ್ ಅಂಡ್ ಇನ್ನರ್ ಹಾರ್ಡ್ ಆಗಿರುವಂತ ಒಂದು ಎಂಡೋಕಾರ್ಪ್. ಇನ್ನರ್ ಹಾರ್ಡ್ ಆಗಿರುವಂತದ್ದು ಎಂಡೋಕಾರ್ಪ್ ಅಂತ. ಈಗ ಮೂರು ಲೇಯರ್ಸ್ ಯಾವಂದ್ರೆ this is called as epicarp. ಮಧ್ಯದಲ್ಲಿರೋ ಜ್ಯೂಸ್ this is called as mesocarp. ಕಾರ್ಪೆಲ್ ಫ್ರೂಟ್ ಅನ್ನು ನಾವು ಕಾರ್ಪೆಲ್ ಅಂತ ಕರೀತೀವಿ. ಓವರಿ ಇದೆ ಕಾರ್ಪ್, ಓವರಿ ಸಿಗ್ವಾಸ್ ಕಾರ್ಪೆಲ್ ಅಂತ ಎಪಿಕಾರ್ಪ್, mesocarp ಅಂಡ್ ವಾಟೆ ಅಂತ ಗಟ್ಟಿ ಇರುತ್ತಲ್ಲ ಅದನ್ನ ನಾವು ಸೀಡ್ಸ್ ಇತ್ತ ಒಳಗಡೆ ಇರೋದು ಬಿಡ್ಕೊಳ್ಳೋದು ಸೀಡ್ ಹಚ್ಚಿ. ನೀವು ವಾಟೆ ಅಂತ ಏನ್ ಕರಿತೀರ ಮೇಲ್ಗಡೆ ಗಟ್ಟಿಯಾಗಿರ್ತಾರ ನೀವು ತೆಂಗಿನ ಗಿಡದಲ್ಲಿ ನೋಡ್ಬೋದು. ತೆಂಗಿನ ಮರದಲ್ಲಿ ಒಂದು ತೆಂಗಿನಕಾಯಿ ಇದೆಲ್ಲ ಅಂಡ್ ಒಳಗಡೆ ಸಿಪ್ಪೆ ಕಾಯಿ ತೆಂಗಿನ ಒಳಗಡೆ ಬೆಳೆಸಿದಾಗ ಕಾಣುತ್ತೆ ಕಾಯಿ. ಕಾಳು ಎಂಡಾಗ ಕಟ್ ಮಾಡಿದ್ರೆ ನಿಮಗೆ ತೆಂಗಿನಕಾಯಿ ಕಾಣುತ್ತೆ. ಈ ಒಂದು ಒಳಗಡೆ ಸಿಪ್ಪೆ ಎಂಡಾಗ ಗಟ್ಟಿಯಾಗಿರುತ್ತೆ. ಈ 3 ಲೇಯರ್ಸ್ ಇರುತ್ತೆ ಫ್ರೂಟ್ ವಾಲ್ and 3 layers. Madam, 3 layers are called as a pericarp. 3 layer fruit wall is called as a pericarp. Ovary wall, ovary is the wall which is the fruit wall. Fruit wall is called as a pericarp because it has 3 layers. It is called as outer epicarp, middle mesocarp, inner endocarp. Okay, what are the fruit nalliruvanta wall alliruvanta layers ಗಳು ಯಾವುವು ಅಂತ ಹೇಳಿ. Now, what is the true fruit? A fruit developed from the ovary is called true fruit. And sometimes ಏನಾಗುತ್ತೆ it is certain ಗಿಡಗಳಲ್ಲಿ ಏನಾಗುತ್ತೆ ಈ ಓವರಿ ಬಿಟ್ಟು ಬೇರೆ ಪಾರ್ಟ್ ಫ್ರೂಟ್ ಆಗುತ್ತೆ. ಫ್ರೂಟ್ ಡೆವಲಪ್ಡ್ from the part other than the ovary. Ovary ಬಿಟ್ಟು ಬೇರೆ ಅದರ್ ಪಾರ್ಟ್ ಇಂದ ಫ್ರೂಟ್ ಡೆವಲಪ್. ಫಾರ್ ಎಕ್ಸಾಂಪಲ್ ಇಟ್ sometimes it is called thalamus became a fruit. For example, in case of the apple, and in case of the what you call them is in the bract may became a form of fruit in case of the ananas. This is fruit develop other than the ovary. Yavada and the false fruit of the country. Other pseudo fruit of the country. False fruit. Ale fruit developed from other part other than the ovary. Who develops the part
other from the part यहाँ part other than ovary ಬಿಟ್ಟು ಬೇರೆ part ನ fruit ಅಂದರೆ false fruit ಅಂತ ಕರೀತೀವಿ. ಫಸ್ಟ್ ಕಾಲದಲ್ಲಿ pseudo ಅನ್ನೋ ಪದ pseudo fruit ಅಂತ ಕರೀತೀವಿ. ಅಂತ fruit ನಾವು pseudo fruit ಅಂತ ಕರೀತೀವಿ. Example is the case of what called as apple. Apple ನೋಡಿ, this apple in the center ಇದೆ, this called as ಇದು thalamus fruit ಆಗಿದೆ. Actually ಅಲ್ಲಿ ಏನಾಗುತ್ತೆ, this the ovary, this is called as the initial part of stigma side and the ovary. ಇಲ್ಲಿ ಏನಾಗಿದೆ, thalamus ಕಪ್ ಶೇಪ್ ಆಗಿದೆ. ಈ ovary ಅಂದ್ರೆ thalamus. ಅದು enclose ಇದನ್ನೇನು ಮಾಡಿದೆ, ಸರೌಂಡಿಂಗ್ ಮಾಡ್ಕೊಂಡು ಸುತ್ತಾ ಇದೆ. This legally reserved food material store ಮಾಡ್ಕೊಂಡು this is particular this is a juicy ಇರುವಂತ ಫ್ರೂಟ್ ಆಗಿದೆ. ಈ ಓವರಿ ನಾವು ಸೆಂಟರ್ ಹೋಗ್ಬಿಡುತ್ತೆ ಎಂಟಿಕೆ ಮಾಡ್ಕೊಂಡು ಇಲ್ಲಿ thalamus became fruit and true fruit ovary ಸೆಂಟರ್ ಇರುತ್ತೆ. ಹಾಗಾದ್ರೆ ಈ ಫ್ರೂಟ್ ಯಾವುದು thalamus. ಈ ಕಲ್ಮೇಲೆ ಫ್ರೂಟ್ ಡೆವಲಪ್ ಆಗಿ ಅದಕ್ಕೆ ಓವರಿ ಮಾಡ್ಕೊಂಡು ಆಪಲ್ ಅಲ್ಲಿ thalamus ಇದು ಓವರಿ ಇಲ್ಲಿ ಇರುತ್ತೆ. ಓವರಿ ಇಲ್ಲಿದೆ, ಇದು ಸುತ್ತ ಇರುತ್ತೆ thalamus became the fruit. and it is ananas ಅಲ್ಲಿ ಹೊಡೆಕೊಳ್ಳಿದೆ ಬ್ರ್ಯಾಕ್ ಅಂತ ಇರ್ತಾವಲ್ಲ ಹೊಡೆಕೊಳ್ಳಿದೆ ಅದು that became a fruit ಆಗುತ್ತೆ. ಅದಕ್ಕೆ ನಾವು false fruit ಅಂತ ಕರೀತೀವಿ. and now let me pass on ಹೊಡೆಕೊಳ್ಳಿದೆ sometimes ಈಗ fruit develop without fertilization. fruit ಏನಾಗುತ್ತೆ ಡೆವಲಪ್ ಆಗುತ್ತೆ without the fertilization fruit develop ಆಗೋದು. without development fruit develop ಆದರೆ ಇಟ್ಸ್ ಕಾಲ್ಡ್ ಏನಿದೆ ಅಂತ ಒಂದು ಫ್ರೂಟ್ ನಾವು ಹೊಡೆಕೊಳ್ಳಿದೆ ಪಾರ್ಥಿನೋಕಾರ್ಪಿಕ್ ಫ್ರೂಟ್. ನೀವು ನನಗೆ ಒಂದು ಕ್ಲಾಸಲ್ಲಿ ಫಸ್ಟ್ ಹೇಳ್ಬೇಕಾರ ಪಾರ್ಥಿನೋಜೆನೆಸಿಸ್ ಅಂತ ಹೇಳಿದೆ. ಪಾರ್ಥಿನೋಜೆನೆಸಿಸ್ಗೂ ಪಾರ್ಥಿನೋಕಾರ್ಪಿಕ್ ಫ್ರೂಟ್ ಡಿಫರೆನ್ಸ್. ಪಾರ್ಥಿನೋಜೆನೆಸಿಸ್ ಫಾರ್ಮೇಷನ್ ಆಫ್ ಎ ನ್ಯೂ ಇಂಡಿವಿಜುವಲ್ ಫ್ರಮ್ ಎ ಫೀಮೇಲ್ ಗ್ಯಾಮೆಟ್ ವಿತೌಟ್ ಫರ್ಟಿಲೈಸೇಷನ್. ಹೊಸ ಒಂದು ಜೀವಿ ಸೃಷ್ಟಿಯಾಗಿದೆ ಫೀಮೇಲ್ ಗ್ಯಾಮೆಟ್ ಇಂದಲೇ ವಿತೌಟ್ ಫರ್ಟಿಲೈಸೇಷನ್. ಇಲ್ಲಿ ಕಾರ್ಪಿಕ್ ಮೀನ್ಸ್ ಫ್ರೂಟ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಫ್ರೂಟ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್ ಆಗಲೇ ಫ್ರೂಟ್ ಆದರೆ ಬೆಳೆಸುವಡಿ ಕಾಳಜಿದೆ ಪಾರ್ಥಿನೋಕಾರ್ಪಿಕ್ ಫ್ರೂಟ್. ಬನಾನಾ ಇದೆ ನ್ಯಾಚುರಲ್ ಪಾರ್ಥಿನೋಕಾರ್ಪಿಕ್ ಫ್ರೂಟ್. ನಾವು artificially can also induce them to be form a parthenocarpic fruits. For example, seedless grapes we are getting, we call them as artificially can create them. And some in case natural parthenocarpic fruit ಅಂದ್ರೆ ಹೊಡಿಕೊಳ್ಳ ಬನಾನದಲ್ಲಿ ನೋಡಿ ಹೊಡಿಕೊಳ್ಳಿ ಸೀಡ್ಸ್ ಸಣ್ಣಗಿರ್ತಾವೆ ನಮ್ದು ಅವು ಡಿಜೆನರೇಟ್ ಆಗಿರ್ತವೆ. ಇದರಲ್ಲಿ ಹೊಡಿಕೊಳ್ಳಿ ಅಲ್ಲಿ ಫ್ರೂಟ್ ಏನಾಗುತ್ತೆ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್ ಅಂತ ಫ್ರೂಟ್ಗೆ ಪಾರ್ಥಿನೋಕಾರ್ಪಿಕ್ ಫ್ರೂಟ್. ಪಾರ್ಥಿನೋಕಾರ್ಪಿಕ್ ಫ್ರೂಟ್ ಅಂದ್ರೆ ಫ್ರೂಟ್ ಡೆವಲಪ್ಡ್ without fertilization. Fertilization ಇದೆ ಅಂತ ಫ್ರೂಟ್ಗೆ ನಾವು ಪಾರ್ಥಿನೋಕಾರ್ಪಿಕ್ ಫ್ರೂಟ್. ಯೂಶಲಿ ಪಾರ್ಥಿನೋಕಾರ್ಪಿಕ್ ಫ್ರೂಟ್ಸ್ ಆರ್ ಸೀಡ್ಲೆಸ್ ಫ್ರೂಟ್ಸ್. ಏನಾಗಿರ್ತವೆ ಸೀಡ್ ಇರೋದಿಲ್ಲ, ಸೀಡ್ಲೆಸ್ ಫ್ರೂಟ್ಸ್ ಹೊಡಿಕೊಳ್ಳೋದ್ರೆ ಪಾರ್ಥಿನೋಕಾರ್ಪಿಕ್ ಫ್ರೂಟ್ಸ್ ಅಂತ ಕರಿತೀವಿ. Now let me know about what you call them as under some mechanisms also there what you call as a method of reproduction ಅಲ್ಲಿ apomixis ಅನ್ನೋದು ಒಂದಿದೆ. what you call them as polyembryonic. ಇದು ಸ್ಪೆಷಲ್ ಮೆಥಡ್ಸ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಒಂದು apomixis ಅಂತ ಅನ್ನೋದು what you call them as ಅದೊಂದು call them as what is the apomixis? ಅಲ್ಲಿ apomixis ಅಂದ್ರೆ formation of a seed without fertilization. ಒಂದು ಸ್ಪೆಷಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಇದೆ. ಅಲ್ಲಿ ಒಂದು ಟರ್ನಿಂಗ್ 1 ಮಾರ್ಕ್ಸ್ ಎಲ್ಲ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. what call apomixis. apomixis ಅಂದ್ರೆ ಏನಂದ್ರೆ formation of seed without fertilization. ಫರ್ಟಿಲೈಸೇಷನ್ ಆಗಲೇ ಸೀಡ್ ಆದರೆ ಅದಕ್ಕೆ ನಾವು ಮಾಡಿಕೊಳ್ಳೋದು ಒಂದು ಪಾರ್ಥಿನೋಕಾರ್ಪಿಕ್ ಫ್ರೂಟ್. ಪಾರ್ಥಿನೋಕಾರ್ಪಿಕ್ ಫ್ರೂಟ್ ಇದೆ ಮಾಡಿಕೊಳ್ಳೋದು ಇದು a type of asexual reproduction ಆಗಿರುತ್ತೆ, ಬಟ್ ಇಟ್ ಮಿಮಿಕ್ಸ್ ದಿ ಸೆಕ್ಷುವಲ್ ರಿಪ್ರೊಡಕ್ಷನ್.
ಇಟ್ಸ್ ಎ ಮೆಥಡ್ ಆಫ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಆದ್ರೂ ಇದು ಯಾವ್ದನ್ನ ಮಿಮಿಕ್ ಮಾಡುತ್ತೆ ನೋಡಕ್ಕಾದ್ರೆ ಇಟ್ ಮಿಮಿಕ್ಸ್ ದಿ ಸೆಕ್ಷುಯಲ್ ರಿಪ್ರೊಡಕ್ಷನ್. ಈ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಹೆಂಗೆ ಡೆವಲಪ್ ಆಗುತ್ತೆ ಅಂದ್ರೆ ಸಮ್ಟೈಮ್ಸ್ ನೋಡಿಕೊಳ್ಳೋದೇ ಒಂದು ಎಗ್ ಏನಿದೆ ಈ ಸೆವೆರಲ್ ಪೀಸ್ನಲ್ಲಿ ಯು ಕ್ಯಾನ್ ಸಿ ಗೆಟ್ ಎ ಪಾರ್ಥೆನ ಅಪೊಮೆಕ್ಟಿಕ್ ಸೀಡ್ಸ್ಗಳನ್ನ ನಾವು ನೋಡ್ಕೊಳ್ಳೋಣ. ಅಪೊಮೆಕ್ಸಿಸ್ ಅಂದ್ರೇನು? ಅಪೊಮೆಕ್ಸಿಸ್ ಇಸ್ ನಥಿಂಗ್ ಬಟ್ ಒಂದು ಮೆಥಡ್ ಆಫ್ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಬಟ್ ಇಟ್ ಮಿಮಿಕ್ಸ್ ದಿ ಸೆಕ್ಷುಯಲ್ ರಿಪ್ರೊಡಕ್ಷನ್. ಇಂಥ ಒಂದು ಅಪೊಮೆಕ್ಟಿಕ್ ಸೀಡ್ಸ್ ನಾವು ಗೆಟ್ ಪಡ್ಕೋಬಹುದು ಅನ್ನೋದು. ಇಲ್ಲಿ ಏನಾಗುತ್ತೆ ಇನ್ ಸಮ್ ಆಫ್ ದಿ ಪ್ಲಾಂಟ್ ಡಿಪ್ಲಾಯ್ಡ್ ಎಗ್ ಸೆಲ್ ಈಸ್ ಡೆವಲಪ್ಮೆಂಟ್ ವಾಟ್ ಇಟ್ ಕಾಲ್ಡ್ ಎಸ್ ಎ ಎಂಬ್ರಿಯೋ. ಡಿಪ್ಲಾಯ್ಡ್ ಎಗ್ ಸೆಲ್ ಡೆವಲಪ್ಮೆಂಟ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ ವಿತೌಟ್ ಫರ್ಟಿಲೈಸೇಷನ್. ಎಂಬ್ರಿಯೋನೇ ಪ್ಲಾಂಟ್ ಆಗೋದಲ್ಲ, ಈ ಎಂಬ್ರಿಯೋ ಏನಾಗುತ್ತೆ ಡಿಪ್ಲಾಯ್ಡ್ ಎಗ್ ಸೆಲ್. ಡಿಪ್ಲಾಯ್ಡ್ ಅಂತ ಎಗ್ ಸೆಲ್ ಡಿಪ್ಲಾಯ್ಡ್ ಆಗುತ್ತೆ, ಅಲ್ಲಿ ರಿಡಕ್ಷನ್ ಡಿವಿಷನ್ ಆಗದಲ್ಲೇ ಒಂದು ಎಗ್ ಸೆಲ್ ಡೆವಲಪ್ ಆಗಿಬಿಡುತ್ತೆ. ಅಂದ್ರೆ ನಾವು ಎಗ್ ಸೆಲ್ ಆಗಬೇಕಂದ್ರೆ ಹೆಂಗಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಹೊಡಿಕೊಳ್ಳೋದೇ ಅಲ್ಲಿ ನೀವು ಒನ್ ಆಫ್ ದಿ ಸಮ್ ಆಫ್ ದಿ ಸೆಲ್ಸ್ ಹೊಡಿಕೊಳ್ಳೋದೇ ಮೆಗಾಸ್ಪೋರ್ ಮದರ್ ಸೆಲ್ಸ್. ಮೆಗಾಸ್ಪೋರ್ ಮದರ್ ಸೆಲ್ ಡಿಫ್ರೆನ್ಶಿಯೇಟ್ ಆಗಿದೆ, ಅದು ಮಿಯಾಸ್ ಆಗಿ ಈ ಮೆಗಾಸ್ಪೋರ್ಸ್ ಆಗ್ತವೆ. ಅಲ್ಲಿ ಈ ಒಂದು ಡಿಪ್ಲಾಯ್ಡ್ ಮೆಗಾಸ್ಪೋರ್ ರಿಡಕ್ಷನ್ ಡಿವಿಷನ್ ಆಗದಲ್ಲೇ ಇದ್ರೆ ಸಮ್ಟೈಮ್ಸ್ ನಾವು ಹೊಡಿಕೊಳ್ಳೋದೇ ಈ ಡಿಪ್ಲಾಯ್ಡ್ ಎಗ್ ಇಂದ ಒಂದು ಡಿಪ್ಲಾಯ್ಡ್ ಎಗ್ ಡೆವಲಪ್ಮೆಂಟ್ ಎಂಬ್ರಿಯೋ ಆಗಿಬಿಡುತ್ತೆ ವಿತೌಟ್ ದಿ ಫರ್ಟಿಲೈಸೇಷನ್. ಅಂತ ಒಂದು ಡಿಪ್ಲಾಯ್ಡ್ ಎಗ್ ಡೆವಲಪ್ಮೆಂಟ್ ಎಂಬ್ರಿಯೋ ವಿತೌಟ್ ಫರ್ಟಿಲೈಸೇಷನ್ ಆದಾಗ ನಮಗೆ ಬರುವಂತ ಒಂದು ಸೀಡ್ಸ್ ಏನ್ ಬರ್ತಾವಲ್ಲ ಅವು ಹೊಡಿಕೊಳ್ಳ ಅಪೊಮೆಕ್ಟಿಕ್ ಸೀಡ್ಸ್. ಅಪೊಮೆಕ್ಟಿಕ್ ಸೀಡ್ಸ್ ವಾಟ್ ಇಸ್ ಅಪೊಮೆಕ್ಟಿಕ್ ಸೀಡ್ಸ್ ಅಂತ ನೆನಪಿಟ್ಕೊಳ್ಳಿ. ಫಾರ್ಮೇಷನ್ ಆಫ್ ಎ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಇಂಥ ಒಂದು ಅಪೊಮೆಕ್ಟಿಕ್ ಸೀಡ್ಸ್ ಎಲ್ಲಿ ಕಂಡು ಬಂದಿದೆ? You can found in some of the members of the what you call them is Asteracean grasses. Asteracean grass ಅಲ್ಲಿ ಇಂಥ ಅಪೊಮೆಕ್ಟಿಕ್ ಸೀಡ್ಸ್ ಗಳನ್ನ ನಾವು ಪಡ್ಕೋಬಹುದು. ಪಡ್ಕೊಳ್ಳೋದೇ ಇದು ಮೆಥಡ್ ಆಫ್ asexual reproduction, but it mimics the sexual reproduction. ಅದು ಮಿಮಿಕ್ ಮಾಡುತ್ತೆ ಅನ್ನೋದು. ಇಂಥ ಅಪೊಮೆಕ್ಟಿಕ್ some of the plants ಅಲ್ಲಿ get ಅಪೊಮೆಕ್ಟಿಕ್ ಸೀಡ್ಸ್ ಗಳು get and some of the plants ಏನಾಗುತ್ತೆ what you call them is a diploid egg cell development embryo without fertilization ಅನ್ನು ಪಡೆಯುವಂತ ಸೀಡ್ಸ್ ಗಳು ನಾವೇ ಪಡ್ಕೊಂತೀವಿ ಪ್ಲಾಂಟ್ಸ್ ಇಂದ. ಅಂತ ಪ್ಲಾಂಟ್ಸ್ ಬರ್ತಾವಲ್ಲ ಅವು ಅಪೊಮೆಕ್ಟಿಕ್ ಸೀಡ್ಸ್ ಗಳು ಅಂತ ಕರಿತೀವಿ ನಾವು. ಈ ನೆಕ್ಸ್ಟ್ what you call them is another one. ಇಲ್ಲಿ what is the advantage of the apomictic seeds? Usually now what we are using the hybrid seeds. Hybrid seeds for the cultivation to get a high yield. ಹೈಬ್ರಿಡ್ ಅನ್ನ ನಾವು ಪಡ್ಕೊಳ್ಳಲಿಕ್ಕೆ ಈ ಹೈಬ್ರಿಡ್ ಸೀಡ್ಸ್ ಗಳನ್ನ ಬೆಳೆಸ್ತಾ ಇದೀವಿ. ಬಟ್ ಹಿಯರ್ ಫಾರ್ ಇನ್ಸ್ಟೆನ್ಸ್ ಏನಾಗುತ್ತೆ ಒನ್ ಆಫ್ ದಿ ಪ್ರಾಬ್ಲಮ್ ಆಫ್ ಯೂಸಿಂಗ್ ದಿ ಹೈಬ್ರಿಡ್ ಸೀಡ್ಸ್ ಏನಂದ್ರೆ ಪಡ್ಕೊಳ್ಳೋದೇನೆ ಹೈಬ್ರಿಡ್ ಸೀಡ್ಸ್ ಆರ್ ಶೋನ್. ಹೈಬ್ರಿಡ್ ಸೀಡ್ಸ್ ನಾವು ಹಾಕಿದಾಗ ಏನಾಗುತ್ತೆ ಪ್ರೋಜನಿ ಏನ್ ಡೆವಲಪ್ ಆಗುತ್ತಲ್ಲ, ಹೈಬ್ರಿಡ್ ಸೀಡ್ಸ್ ಹಾಕಿದಾಗ ಆ ಪ್ರೋಜನಿ ಡೆವಲಪ್ ಇದೆಯಲ್ಲ, ಈ ಪ್ರೋಜನಿ ಡೆವಲಪ್ ಆಗಿ ಪ್ಲಾಂಟ್ಸ್ ಆಗ್ಬೇಕಾದ್ರೆ ಹೊಡಿಕೊಳ್ಳೋದೇನೆ ಇಟ್ ಕ್ಯಾನ್ ಸೆಗ್ರಿಗೇಟ್ ಇಟ್ಸ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗಳು ಏನಾಗ್ತವೆ ಸೆಗ್ರಿಗೇಟ್ ಆಗ್ತವೆ. ಅದೇ ವರ್ಟಿಕಲ್ ಮುಖ್ಯವಾಗಿ ಏನಾಗುತ್ತೆ ಈ ಪ್ರೋಜನಿ ಪ್ಲಾಂಟ್ಸ್ ಈ ಪ್ರೋಜನಿ ಇಟ್ ಇಸ್ ಸೆಗ್ರಿಗೇಟ್. ಆ ಗಿಡ ಸೀಡ್ ಹಾಕಿದಾಗ ಬಿಡುವಂತ ಗಿಡಗಳನ್ನ ನಾವು ಪ್ರೋಜನಿ ಅಂತ ಹೇಳಿದ್ವಲ್ಲ, ಆ ಪ್ರೋಜನಿ ಏನಾಗುತ್ತೆ ಸೆಗ್ರಿಗೇಟೆಡ್ ಕ್ಯಾರೆಕ್ಟರ್ ಅಂಡ್ ಡು ನಾಟ್ ಮೇಂಟೈನ್ ದಿ ಹೈಬ್ರಿಡ್ ಕ್ಯಾರೆಕ್ಟರ್. ಹೈಬ್ರಿಡ್ ಕ್ಯಾರೆಕ್ಟರ್ ಹಂಗೆ ಇರೋದಿಲ್ಲ. ನಾವು ಹೈಬ್ರಿಡ್ ಸೀಡ್ಸ್ ಯಾಕೆ ಬೆಳೀತಾ ಉಪಯೋಗಿಸ್ತೀವಿ ಅಂದ್ರೆ ಗೆಟ್ ಎ ಯೀಲ್ಡ್. ಒನ್ ಆಫ್ ದಿ ಪ್ರಾಬ್ಲಮ್ ಆಫ್ ಯೂಸಿಂಗ್ ಹೈಬ್ರಿಡ್ ಸೀಡ್ಸ್ ಅಂದ್ರೆ ಪ್ರಾಬ್ಲಮ್ ಏನಂದ್ರೆ ನಾವು ಈ ಹೈಬ್ರಿಡ್ ಸೀಡ್ಸ್ ನ ಹಾಕಿದಾಗ hybrid seeds are sown and plant ತರ progeny we get. ಆ ಪ್ರೋಜನಿಯಲ್ಲಿರುವಂತ ಆ ಒಂದು ಹೈಬ್ರಿಡ್ ಸೀಡ್ಸ್ ನ ಕ್ಯಾರೆಕ್ಟರ್ ತೆಗೆದು ಸೆಗ್ರಿಗೇಟ್ ಆಗಿರೋದ್ರಿಂದ ಆ ಒಂದು ಹೈಬ್ರಿಡ್ ಕ್ಯಾರೆಕ್ಟರ್ ಉಳ್ಕೊಂಡಿರೋದು. ಅದಕ್ಕೆ ಇವನ್ ಪ್ರೊಡಕ್ಷನ್ ಆಫ್ ಹೈಬ್ರಿಡ್ ಸೀಡ್ ಇಸ್ ಕಾಸ್ಟ್ಲಿ ಅಂಡ್ ಎಕ್ಸ್ಪೆನ್ಸಿವ್. ಅದಕ್ಕೆ ಇಫ್ ಯು ಮೇಕ್ ದೀಸ್ ಸೀಡ್ ಟು ಬಿ ಹೈಬ್ರಿಡ್ ಸೀಡ್ಸ್ ಗಳನ್ನ ಅಪೊಮೆಕ್ಟಿಕ್ ಮಾಡಿಬಿಟ್ರೆ ಅಂದ್ರೆ ಈ ಹೈಬ್ರಿಡ್ ಸೀಡ್ಸ್ ನ ಇಫ್ ಯು ಮೇಕ್ ದೆಮ್ ಇಂಟು ಅಪೊಮೆಕ್ಟಿಕ್ ಆಗಿ ಮಾಡಿದ್ರೆ ದೇರ್ ಇಸ್ ನೋ ಸೆಗ್ರಿಗೇಷನ್ ಆಫ್ ದಿ ಕ್ಯಾರೆಕ್ಟರ್. ಅಪೊಮೆಕ್ಟಿಕ್ ಮಾಡಿದಾಗ ಅಂದ್ರೆ ಹೈಬ್ರಿಡ್ ಸೀಡ್ಸ್ ಗಳನ್ನ ನಾವು ಅಲ್ಲಿನ ಡಿಪ್ಲಾಯ್ಡ್ ಎಗ್ ಅನ್ನ ನಾವು ಡೆವಲಪ್ ಮಾಡಿದ್ವಿ. ಫರ್ಟಿಲೈಸೇಷನ್ ಆಗದ್ರೆ ಒಂದು ಡಿಪ್ಲಾಯ್ಡ್ ಎಗ್ ಎಂಬ್ರಿಯೋ ಮಾಡಿಬಿಟ್ರೆ ಅಲ್ಲಿರುವಂತದ್ದು ಅವಾಗ ಏನಾಗುತ್ತೆ ಈ ಒಂದು ಸೆಗ್ರಿಗೇಷನ್ ಆಫ್ ಕ್ಯಾರೆಕ್ಟರ್ ಆಗೋದಿಲ್ಲ. ಅಂಡ್ ಸಚ್ ಅಪೊಮೆಕ್ಟಿಕ್ ಸೀಡ್ಸ್ ಯು ಕ್ಯಾನ್ ಯೂಸ್ ಫಾರ್ ದಿ ಕಲ್ಟಿವೇಶನ್ ಜನರೇಷನ್ ಆಫ್ಟರ್ ಜನರೇಷನ್ ನಾವು ಉಪಯೋಗಿಸಬಹುದು. ಅಂಡ್ ವಿ ನೀಡ್ ನಾಟ್ ರಿಕ್ವೈರ್ ಟು ಬೈ ದಟ್ ಹೈಬ್ರಿಡ್ ಸೀಡ್ಸ್. ಯಾಕಂದ್ರೆ ಹೈಬ್ರಿಡ್ ಸೀಡ್ಸ್ ನಾವು ಅಗಲೆಲ್ಲ ತಗೋಬೇಕು. ಯಾಕಂದ್ರೆ ಹೈಬ್ರಿಡ್ ಸೀಡ್ಸ್ ನಾವು ಮತ್ತೆ ಪುನಃ ಬಳಸಕ್ ಬರೋದಿಲ್ಲ. ಯಾಕೆ ಅಂದ್ರೆ
ಆ ಒಂದು ಹೈಬ್ರಿಡ್ಸ್ ನಾವು ಗಿಡ ಹಾಕಿದಾಗ ಬರುವಂತ ಸೀಡ್ಸ್ ಅಲ್ಲಿ ನೆಕ್ಸ್ಟ್ ಒಂದು ಸೀಡ್ ಫಾರ್ಮೇಶನ್ ಆಗ ಕ್ಯಾರೆಟ್ಗಳು ಸೆಗ್ರಿಗೇಟ್ ಆಗಿ ಹೋಗ್ಬಿಟ್ಟು ಸಪರೇಷನ್ ಆಗಿಬಿಡ್ತಾರೆ. ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಜೆನೆಟಿಕ್ಸ್ ಅಲ್ಲಿ ಓದ್ತೀರ ಸೆಗ್ರಿಗೇಷನ್ ಈ ಗ್ಯಾಮೆಟ್ ಫಾರ್ಮೇಶನ್ ಆಗ ಕ್ಯಾರೆಟ್ಗಳು ಸೆಗ್ರಿಗೇಟ್ ಆಗಿ ಬೇರೆ ಬೇರೆ ಒಂದು ಕ್ಯಾರೆಟ್ಗಳು ಬೇರೆ ಬೇರೆ ಗ್ಯಾಮೆಟ್ ಸೇರ್ಕೊಂಡ್ಬಿಡ್ತಾವೆ. ಆ ಗ್ಯಾಮೆಟ್ ಸೇರ್ಕೊಂಡಾಗ ಅಂತರ್ ಗ್ಯಾಮೆಟ್ ಅಲ್ಲಿ ಆ ಕ್ಯಾರೆಟ್ಗಳು ಉಳ್ಕೊಳ್ಳೋದಿಲ್ಲ. ಅವಾಗ ಏನಾಗುತ್ತೆ, ಇಂಥ ಹೈಬ್ರಿಡ್ ಸೀಡ್ಸ್ ನಾವು ಹಾಕಿದ್ರೆ ನಮಗೆ ಬೇಕಾದ ಇಳುವರಿ ಸಿಗೋದಿಲ್ಲ. ಅದಕ್ಕೆ ಪ್ರತಿ ವರ್ಷ ನಾವು ಈ ಹೈಬ್ರಿಡ್ ಸೀಡ್ಸ್ ಕ್ಯಾರೆಟ್ಗಳನ್ನ ಮಿಕ್ಸ್ ಅಪ್ ಆಗಿ ನಾವು ಗಿಡಗಳನ್ನ ಬೆಳೆಸ ಒಂದು ಹೈಬ್ರಿಡ್ ಸೀಡ್ಸ್ ಪ್ರೊಡಕ್ಷನ್ ಮಾಡ್ಬೇಕಾಗತ್ತೆ. ಅದ್ರ ಬದಲಿ ಈ ಹೈಬ್ರಿಡ್ ಸೀಡ್ಸ್ ನ ಮೇಡ್ ಇಂಟು ಮಾಡಿಕೊಳ್ಳೋದ್ರೆ ಅಪೋಮಿಕ್ಟಿಕ್ ಮಾಡಿಬಿಟ್ರೆ, ಅಪೋಮಿಕ್ಟಿಕ್ ಆಗಿ ನಾವು ಅಂತ ಹೈಬ್ರಿಡ್ಸ್ ಗಿಡನ ಹಾಕಿ ಅಪೋಮಿಕ್ಟಿಕ್ ಆದಂತ ಹೈಬ್ರಿಡ್ ಸೀಡ್ಸ್ ನ ಪ್ರೊಡಕ್ಷನ್ ಮಾಡಿಬಿಟ್ರೆ ವಿ ನೀಡ್ ನಾಟ್ ರಿಕ್ವೈರ್ ಟು ಬೈ ದಟ್ ಹೊಡಿಕೊಳ್ಳ್ತೀವಿ. ಅಂತ ಒಂದು ಹೈಬ್ರಿಡ್ ಸೀಡ್ಸ್ ನಾವು ಪಡ್ಕೊಳ್ಳೋದೇ ಬೇಡ. ಅವೇ ಸೀಡ್ಸ್ಗಳನ್ನ ಅದಕ್ಕೆ ಯೂಸ್ ಅಂಡ್ ಟು ಗೆಟ್ ಎ ನ್ಯೂ ಪ್ಲಾಂಟ್ಸ್ ಜನರೇಷನ್ ಆಫ್ಟರ್ ಜನರೇಷನ್ ಅಂತ ಒಂದು ಅಡ್ವಾಂಟೇಜ್ ಇದೆ. ಬಟ್ ಅದಕ್ಕೆ ಇಲ್ಲಿ ಏನಾಗುತ್ತೆ, ಒಂದು ವಿತೌಟ್ ಫರ್ಟಿಲೈಸೇಷನ್ ಆದಾಗ ಏನಾಗುತ್ತೆ, ಕ್ಯಾರೆಕ್ಟರ್ ಮಿಕ್ಸ್ ಅಪ್ ಆಗ್ತವೆ ಹೈಬ್ರಿಡ್ಸ್ ಅಲ್ಲಿ. ಆ ಕ್ಯಾರೆಕ್ಟರ್ ನಮಗೆ ಬೇಕಾದ ಕ್ಯಾರೆಕ್ಟರ್ ಬರ್ತವೆ. ಆದ್ರೆ ಇಲ್ಲಿ ಕ್ಯಾರೆಕ್ಟರ್ಗಳು ಫರ್ಟಿಲೈಸೇಷನ್ ಆಗೋದಿಲ್ಲ. ಆ ಹೈಬ್ರಿಡ್ ಸೀಡ್ಸ್ ನಾವು ಹೆಂಗ್ ಪಡ್ಕೊಂಡ್ವಿ, ಅಪೋಮಿಕ್ಟಿಕ್ ಮಾಡಿದ್ವಿ. ಅಪೋಮಿಕ್ಟಿಕ್ ಮಾಡಿದ್ರೆ ಡಿಪ್ಲಾಯ್ಡ್ ಎಗ್ ಸೆಲ್ ಇಂದ ಹೊಡ್ಕೊಳ್ತೀವಿ. ಆ ಒಂದು ಹೈಬ್ರಿಡ್ ಸೀಡ್ ನ ಡಿಪ್ಲಾಯ್ಡ್ ಎಗ್ ಸೆಲ್ ಎಂಬ್ರಿಯೋ ಆಗಿ ಮಾಡಿಬಿಟ್ರೆ, ಡಿಪ್ಲಾಯ್ಡ್ ಎಗ್ ಸೆಲ್ ಹೈಬ್ರಿಡ್ ಸೀಡ್ ನ ಒಂದು ಸೆಲ್ ನ ಅಪೋಮಿಕ್ಟಿಕ್ ಮಾಡಿಬಿಟ್ರೆ ಎಂಬ್ರಿಯೋ ಆಗಿ ಮಾಡಿಬಿಟ್ರೆ ಗೆಟ್ ಎ ಹೈಬ್ರಿಡ್ ಕ್ಯಾರೆಕ್ಟರ್ ಹಂಗೆ ಉಳ್ಕೊಳ್ಳುತ್ತೆ ಅನ್ನೋದು. ದಟ್ ಕಾಲ್ಡ್ ಒನ್ ಆಫ್ ಅಡ್ವಾಂಟೇಜ್ ಆಫ್ ದಿ ಅಪೋಮಿಕ್ಟಿಕ್ ಸೀಡ್ಸ್. ನಿಮಗೆ ಅಷ್ಟೊಂದು ಡೀಟೇಲ್ಸ್ ಬೇಕಂದ್ರೆ ವಾಟ್ ಇಸ್ ಅಪೋಮಿಕ್ಟಿಕ್ ಸೀಡ್ಸ್ ಅಂತ ಕೇಳಿದ್ರೆ ಫಾರ್ಮೇಶನ್ ಆಫ್ ಎ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಇಲ್ಲಿ ಕಂಡು ಬರುತ್ತೆ ಆಸ್ಟ್ರೇಸಿ ಮತ್ತೆ ಇಲ್ಲಿ ಕಂಡು ಬರುತ್ತೆ ಗ್ರಾಸ್ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಅದನ್ನು ಸ್ಪೆಷಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಪಾಲಿಎಂಬ್ರಿಯಾನಿ ಏನಂತ ಪಾಲಿಎಂಬ್ರಿಯಾನಿ embryo is present in the seed. Here what called presence of more than one embryo. In a presence of more than one embryo in a seed is called polyembryonic. Embryo seed allantala ಒಂದಕ್ಕಿಂತ ಹೆಚ್ಚು ಎಂಬ್ರಿಯೋ ಇರೋದನ್ನ ನಾವು ಹಿಡ್ಕೊಳ್ಳೋದ್ರಿಂದ ಪಾಲಿಎಂಬ್ರಿಯಾನಿ. ಏನಂತ ಹೇಳ್ತಾರೆ, presence of more than one embryo. Presence of more than one embryo in seed is called polyembryony. Poly ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಎಂಬ್ರಿಯೋ ಸೀಡ್ ಅಲ್ಲಿ ಪಾಲಿಎಂಬ್ರಿಯಾನಿ. ಈಗ ನಾವು ಒಂದು ಸೀಡ್ ಹಾಕಿದ್ರೆ ಒಂದೇ ಪ್ಲಾಂಟ್ ಬರುತ್ತೆ. ಈಗ ಒಂದಕ್ಕಿಂತ ಹೆಚ್ಚಿನ ಎಂಬ್ರಿಯೋ ಇರೋದ್ರಿಂದ ಒಂದು ಸೀಡ್ ಹಾಕಿದ್ರೆ ಕ್ಯಾನ್ ಗೆಟ್ ಸೋ ಮೆನಿ ಪ್ಲಾಂಟ್ಸ್. ಒಂದೇ ಸೀಡ್ ಇಂದ ಅನೇಕ ಒಂದು ನಾವು ಮ್ಯಾಂಗೋ ಅಲ್ಲಿ ಕಂಡುಬಿಡ್ತೀವಿ. ಈ ಒಂದು ಮ್ಯಾಂಗೋದಲ್ಲಿ ಒಂದಕ್ಕಿಂತ ಹೆಚ್ಚಿನ ಎಂಬ್ರಿಯೋ ಇದೆ ಸೀಡ್ ಒಳಗಡೆ. ಇದು ಒಂದು ಅನೇಕ ಪ್ಲಾಂಟ್ಸ್ ಪಡ್ಕೊಂಡು ಅಂದ್ರೆ ಒಂದೇ ಸೀಡ್ ಗೆಟ್ ಸೋ ಮೆನಿ ಪ್ಲಾಂಟ್ಸ್. ಅಂದ್ರೆ ಪ್ರೆಸೆನ್ಸ್ ಆಫ್ ಮೋರ್ ದ್ಯಾನ್ ಒನ್ ಎಂಬ್ರಿಯೋ. ಎಂಬ್ರಿಯೋ ಪ್ಲಾಂಟ್ ಆಗೋದಲ್ವಾ, ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಇನ್ ಸೀಡ್ ಅಂದಿದ್ದಾಗ ವಿ ಗೆಟ್ ಸೋ ಮೆನಿ ಪ್ಲಾಂಟ್ಸ್ ಆಫ್ ದಿ ಸೇಮ್ ಕ್ಯಾರೆಕ್ಟರ್ಗಳನ್ನು ಪಡ್ಕೋಬಹುದು. ದಿಸ್ ಕಾಲ್ಡ್ ಆಸ್ ಪಾಲಿಎಂಬ್ರಿಯಾನಿ. ಇದು ಯಾಕಾಯ್ತು ಪಾಲಿಎಂಬ್ರಿಯಾನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಎಗ್ ಫಾರ್ಮೇಶನ್ ಯಾವ್ದಿದೆ ನೋಡಿ, ನೀವು ಸೀಡ್ ಯಾವ್ದಾದ್ರು ಓವಿಲ್ ಸೀಡ್ ಏನಾಗುತ್ತೆ, ಓವಿಲ್ ಸೀಡ್ ಆಗುತ್ತೆ. In case ಇದು ಎಲ್ಲಿ ಕಂಡು ಬರುತ್ತೆ, ಸಿಟ್ರಸ್ ಪ್ಲಾಂಟ್ಸ್ ಅಲ್ಲಿ ಮ್ಯಾಂಗೋದಲ್ಲಿ ಈ ಒಂದು ಪಾಲಿಎಂಬ್ರಿಯಾನಿ ಕಂಡೀಷನ್ ಕಂಡು ಬರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕಾಲ್ಡ್ ಎಂಬ್ರಿಯೋ ಸೆಲ್. ಎಗ್ ಸೆಲ್ ಫರ್ಟಿಲೈಸ್ ಆದ್ಮೇಲೆ ಅದು ಎಂಬ್ರಿಯೋ ಆಗುತ್ತೆ. ಗೊತ್ತಿದೆ ಜೈಗೋಟ್ ಎಂಬ್ರಿಯೋ. ಸಮ್ ಟೈಮ್ಸ್ ಈ ಸುತ್ತ ಇರುವಂತ ಒಂದು ಸೆಲ್ ಯಾವುದು ಡಿಪ್ಲಾಯ್ಡ್ ಸೆಲ್. ಈ ಡಿಪ್ಲಾಯ್ಡ್ ಸೆಲ್ಸ್ ಯಾವು ಈ ಎಗ್ ಏನಾದ್ರೆ ಫರ್ಟಿಲೈಸರ್ ಡಿಪ್ಲಾಯ್ಡ್ ಆಗಿ ಅದು ಎಂಬ್ರಿಯೋ ಆಗುತ್ತೆ. ಆ ಸಮ್ ಟೈಮ್ಸ್ ಏನಾಗುತ್ತೆ, ಈ ಸಣ್ಣ ಯೂಸ್ಲೆಸ್ ಸೆಲ್ಸ್ ಇರ್ತಾವೆ ಸುತ್ತ ಸೆಲ್ಸ್ ಯೂಸ್ಲೆಸ್. This is essentially divide. Even if they going to divide again, they protrude whatever the embryo is. They enter into the embryo side. Because yes, some of the processes they going to divide and they protrude whatever the embryo side. These cells are they gain what you call as embryo. Like one embryo,
ಹಾಗಾಗಿ ಒಂದು ಓವಿಲ್ ಸೀಡ್ ಆದ್ಮೇಲೆ ಯುನಿಕ್ ಒಳಗಡೆ ಈ ಡಿಪ್ಲಾಯ್ಡ್ ಸೆಲ್ಸ್ ಎರಡಿದಾವೆ. ಒಂದು ಜೈಗೋಟ್ ಆಗಿದೆ ಫರ್ಟಿಲೈಸರ್, ಇನ್ನೊಂದು ನ್ಯೂಕ್ಲಿಯಸ್ ಸೆಲ್ಸ್ ಒಳಗಡೆ ಹೋಗ್ಬಿಟ್ಟಿದೆ, ಅದು ಡಿಪ್ಲಾಯ್ಡ್ ಆಗಿದೆ. ಅದು ಸೇನಾಗುತ್ತೆ ಡೆವಲಪ್ಮೆಂಟ್ ವರ್ಕ್. ಯಾವಾಗಲೂ ನಾವು ನ್ಯೂಕ್ಲಿಯಸ್ ಸೆಲ್ಸ್ ಡಿಫ್ರೆನ್ಶಿಯೇಟ್ ಆಗಿ ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ರಿಡಕ್ಷನ್ ಡಿವಿಷನ್ ಆಗಿ ಹ್ಯಾಪ್ಲಾಯ್ಡ್ ಕ್ರೋಮೋಸೋಮ್ಸ್ ಆಗಿ. ಆದ್ರೆ ಈ ರಿಡಕ್ಷನ್ ಡಿವಿಷನ್ ಆಗಲೇ ಕೆಲಸದಂತೆ ಈ ಸುತ್ತ ಇರುವಂತ ನ್ಯೂಕ್ಲಿಯಸ್ ಸೆಲ್ಸ್ ನ ಒಂದೊಂದು ಸೆಲ್ಸ್ ಏನಾಗ್ತವೆ, ಕೆಲವು ಸೆಲ್ಸ್ಗಳು ಡಿವೈಡ್ ಆಗಿ ಮಲ್ಟಿಪ್ಲೈ ಆಗಿ ಬಹಳ ಆಗ್ಬಿಟ್ರೆ ಅವು ಪಟ್ರೂಡ್ ಇಂಟು ದಿ ಎಂಬ್ರೇಸ್ ಆಗಿ ಒಳಗಡೆ ಹೋಗ್ಬಿಡ್ತವೆ. ಅಂತ ಒಂದು ನ್ಯೂಕ್ಲಿಯಸ್ ಡಿಫ್ರೆಂಟ್ ನ್ಯೂಕ್ಲಿಯಸ್ ಸೆಲ್ಸ್ ಒಳಗಡೆ ಹೋದ ಎಂಬ್ರೇಸ್ ಹಾಕಲ್ಲಿ ಅದು ಸೀಡ್ ಜರ್ಮಿನೇಷನ್ ಆದಾಗ ಆ ಎಂಬ್ರಿಯೋ ಡೆವಲಪ್ ಆಗಿರ್ತವೆ. ಆ ಎಂಬ್ರಿಯೋ ಆಗಿ ಡಿಪ್ಲಾಯ್ಡ್ ಸೆಲ್ ಎಂಬ್ರಿಯೋ ಕನ್ವರ್ಟ್ ಆಗಿರುತ್ತೆ. ಹಾಗಾಗಿ ಮೋರ್ ದ್ಯಾನ್ ಒನ್ ಎಂಬ್ರಿಯೋ ಇನ್ ಎ ಸೀಡ್ ಅಲ್ಲಿ ಕಂಡು ಬರುತ್ತೆ. ದಟ್ ಇಸ್ ವಾಟ್ ಇಟ್ ಕಾಲ್ಡ್ ದೆಮ್ ಎಸ್ ಪಾಲಿ ಎಂಬ್ರಿಯಾನಿಕ್ ಅಂತ ಕಂಡೀಷನ್ಸ್ ನಾವು ಕರೀತೀವಿ ಪಾಲಿ ಎಂಬ್ರಿಯಾನಿ ಅಂತ ಕರೀತೀವಿ. ದಿಸ್ ಇಸ್ ಕಾಲ್ಡ್ ಎಸ್ what is meant by polyembryo. One of mass example kelbodu, but an example is called citrus and mango. ಯಾವ example citrus and mango seeds ಅಲ್ಲಿ ಒಂದೇ ನಾವು ಬೀಜ ಹಾಕಿರೋ ಅನೇಕ plant traits ಬರ್ತವೆ because of presence of more than one embryo in a seed. That is called as polyembryo. Okay, this is regarding the chapter called sexual reproduction in flowering plants na complete agide. ಈ ಒಂದು ಪ್ಲಾಂಟ್ಸ್ ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಏನೇನು ಕ್ವಶನ್ಸ್ ಕೇಳಬಹುದು ಅನ್ನೋದನ್ನ ಐ ವಾಂಟ್ ಟು ಡಿಸ್ಕಸ್ ದೋಸ್ ಕಾನ್ಸೆಪ್ಟ್ ಅನ್ನೋದು. ಮುಖ್ಯವಾಗಿ ಇಲ್ಲಿ ಮೈಕ್ರೋಸ್ಪೋರೋಜೆನಿಸಿಸ್ ಅಂತಂದ್ರೆ ಏನ್ ಹೇಳ್ಬೋದು, ಫಾರ್ಮೇಶನ್ ಆಫ್ ಎ ಮೈಕ್ರೋಸ್ಪೋರ್ ಫ್ರಮ್ ಎ ಮೈಕ್ರೋಸ್ಪೋರ್ ಮದರ್ ಸೆಲ್ ಥ್ರೂ ದಿ ಮಿಯಾಸಿಸ್ ಅಂದ್ರೆ ಹಂಗೆ ಮೆಗಾಸ್ಪೋರೋಜೆನಿಸಿಸ್ ಕೇಳಬಹುದು. ವಾಟ್ ಇಸ್ ಎ ಜಿಟೋನೋಗೆಮಿ, pollination taking a transfer of pollen from one flower to another flower of the same plant ಅಲ್ಲಿ ಎರಡು ಫ್ಲವರ್ ಅಲ್ಲಿ pollination ಜಿಟೋನೋಗೆಮಿ. and xenogamy is pollination taking place within two different plants of the flowers of two different plants of same species, xenogamy ಅಂತ ಕೇಳುವಂತದ್ದು ಇರೋದು. ಆಮೇಲೆ ಕ್ಲಿಸ್ಟೋಗೆಮಿಸ್ ಅಂದ್ರೆ ಫ್ಲವರ್ಸ್ in which they what you call them is with a pollination take place. Flowers will not open before pollination. Pollination ಆಗಲ್ಲ ಅಂತ ಕ್ಲಿಸ್ಟೋಗ್ಯಾಮಸ್. ಫ್ಲವರ್ಸ್ ಇದೆ ಎಕ್ಸ್ಪೋಸ್ ಆಗಿರುವಂತ ಸ್ಟಿಗ್ಮಾ ನೋಡಿಕೊಳ್ಳೋದಿದೆ, ಆಂಥರ್ ಅಂಡ್ ಸ್ಟಿಗ್ಮಾ ನೋಡಿಕೊಳ್ಳೋದಿದೆ ಇರುವಂತಕ್ಕೆ ನಾವು ಚಾನ್ಸ್ನೋಗ್ಯಾಮಸ್ ಫ್ಲವರ್ಸ್ ಅಂತ ಕೇಳ್ತಾರೆ. ಬಟ್ ಕಲ್ದಿನಿದೆ ಸಿಂಗ್ಯಮಿ ಫ್ಯೂಷನ್ ಆಫ್ ಒನ್ ಆಫ್ ದಿ ಮೇಲ್ ಗ್ಯಾಮೆಟ್ ವಿತ್ ದಿ ಎಗ್ ಇಸ್ ಕಾಲ್ಡ್ ಸಿಂಗ್ಯಮಿ. ಟ್ರಿಪಲ್ ಫ್ಯೂಷನ್ ಆಫ್ 2-3 ಅಪ್ಲೈಡ್ ನ್ಯೂಕ್ಲಿಯೈ ಟು ಫಾರ್ಮ್ ಎ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಕಳೆದಿದೆ. ಅದು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಗುತ್ತೆ, ಅದು ಬಿಕೇಮ್ ಎಂಡೋಸ್ಪರ್ಮ್ ಆಗುತ್ತೆ. ಅದಕ್ಕೆ what you call ಟ್ರಿಪಲ್ ಫ್ಯೂಷನ್ ಆಫ್ 3 ಅಪ್ಲೈಡ್ ನ್ಯೂಕ್ಲಿಯೈ, 2 polar nuclei, 1 male gamete. In case the angiosperms ಟ್ರಿಪಲ್ ಫ್ಯೂಷನ್ ಅಂತ ಕರೀತಾರೆ. What is emasculation? One must say removal of an anther in a bisexual flower bud. That called during artificial hybridization called emasculation. And what you call them is a parthenocarpy. What you call them is a production of what you call them is a fruit without fertilization, seedless fruits. What you call them is a example banana, natural parthenocarpy fruit, and so many examples. What is sporophyllin in the wall of the pollen grain, which is made up of a hard resistant substance called them is a sporophyllin exine wall made up of a hard substance ಇಂದ ಮಾಡಲ್ಪಟ್ಟಿದೆ, ಅದಕ್ಕೆ sporophyllin ಅಂತ ಕರೀತೀವಿ. And what is the cryopreservation? Cryopreservation, polar grains can be preserved in a liquid nitrogen at -196 degree temperature. Cryopreservation agade. What is nucleus? Nucleus is a nutrient tissue. It is going to supply the nutrition to developing on the female gamete of building nutrition. This belongs to epidermis. Nutrient tissue is going to supply the nutrition to developing pollen grains or sporogenous tissue. ಆಮೇಲೆ ಈಸಿಲಿ ಬನಾನಾ ಇಸ್ ಎ ಪಾರ್ಥೆನೋಕಾರ್ಪಿ ಫ್ರೂಟ್ ಬಿಕಾಸ್ ದೇ ಅಂತ ಯಾಕೆ ಅಂತ ಕೇಳಿದ್ರೆ ಈಗ ಹೇಳ್ಬೋದು, ಬಿಕಾಸ್ ದೇ ಫ್ರೂಟ್ ಫಾರ್ಮ್ಡ್ ವಿತೌಟ್ ಫರ್ಟಿಲೈಸೇಷನ್ ಅಂತ ಹೇಳ್ಬೋದು. ಅಂಡ್ ವಾಟ್ ಯು ಕಾಲ್ ದೆಮ್ ಇಸ್ ವಾಟ್ ಈಸ್ ಮೀನ್ ಬೈ ವಾಟ್ ಯು ಕಾಲ್ ದೆಮ್ ಇಸ್ ಜಿಟೋನೋಗೆಮಿ is genetically similar to autogamy because they ಇಲ್ಲಿ pollination between these two flowers of the same plant and genetically they are identical ಅನ್ನೋದು similar to autogamy. autogamy ಅಲ್ಲಿ pollen grains ಒಂದೇ ಫ್ಲವರ್ ಇಂದ ಆಂತರ್ಸಿಂದ ಅದೇ ಫ್ಲವರ್ ಆಂತರ ಅದೇ ಸ್ಟಿಗ್ಮಾ ಬಿಡ್ತಾರೆ. ಜಿಟೋನೋಗೆಮಿಯಲ್ಲಿ ಫ್ಲವರ್ಸ್ ಒಂದೇ ಪ್ಲಾಂಟ್ ನಾವು ಎರಡು ಬೇರೆ ಬೇರೆ ಫ್ಲವರ್ಸ್
ಹಾಗೆ ಜೆನೆಟಿಕಲಿ ದೇ ಆರ್ ಸಿಮಿಲರ್ ಟು ದಿ ಆಟೋಗೇಮಿ ಆಗಿರುತ್ತೆ ಅಂತ ಹೇಳ್ಬೇಕು. ಅಂಡ್ ಯೂಶಲಿ ಇಂತ ವಾಟ್ ಇಸ್ ಎಪಿಟಮ್, ವಾಟ್ ಇಸ್ ಸಿಗ್ನಿಫಿಕೆನ್ಸ್, ವಾಟ್ ಇಸ್ ಎಪಿಟಮ್ ದ ನ್ಯೂಕ್ಲಿಯರ್ ಟಿಶ್ಯೂ in case of the outer innermost layer of the microsporangium which going to supply the nutrition to the developing polymerase ಅಂತ ಹೇಳ್ತಾರೆ. Next what you call them is what are the two abiotic and biotic agents which can affect the pollination ಅಂತ ಹೇಳಿದ್ರೆ abiotic agents ಅಲ್ಲಿ wind, water, biotic agents ಅಲ್ಲಿ you can see insects, bat like this ಕೊಡಬಹುದು. And you can see what is self incompatibility ಅಂದ್ರೆ sometimes the pollen grains fail to germinate on the stigma of its own because of the genetic mechanism. It failed to germinate on its own stigma. That's called self incompatibility ಅಂತ ಕರೀತೀವಿ. ಮತ್ತು and what you call perisperm ಅಂದ್ರೆ what you call them is a residual nucleus. ರೆಸಿಡಿಯಲ್ ಆಗಿರುವಂತಹ ಒಂದು ನ್ಯೂಸ್ಲೆಸ್ ಹಂಗೆ ಉಳ್ಕೊಂಡಿರುತ್ತೆ. ಸಮ್ ಆಫ್ ದಿ ಸೀಡ್ಸ್ ಅಲ್ಲಿ ಸರೌಂಡಿಂಗ್ ದಿ ಎಂಬ್ರಿಯೋ ಸ್ಯಾಕ್ ದಟ್ ಕಾಲ್ಡ್ ಇಸ್ ಪೆರಿಸ್ಪರ್ಮ್ ಅಂತ ಕರೀತೀವಿ. ನ್ಯೂಸ್ಲೆಸ್ ಇಸ್ ಯೂಶುವಲಿ ಯುಟಿಲೈಸ್ಡ್ ಡ್ಯೂರಿಂಗ್ ದಿ ಎಂಬ್ರಿಯೋ what you call is by the what you call female gametophyte ಅಂತ ಉಪಯೋಗಿಸ್ಕೊಳ್ಳುತ್ತೆ. ಸಮಟೈಮ್ಸ್ ಇದು ಹಂಗೆ ಉಳ್ಕೊಳ್ಳೋಕೆ ಅದಕ್ಕೆ ಪೆರಿಸ್ಪರ್ಮ್ ಬ್ಲಾಕ್ ಪೆಪ್ಪರ್ ಅಲ್ಲಿ ನ್ಯೂಸ್ಲೆಸ್ ರೆಸಿಡಿಯಲ್ what you call ನ್ಯೂಸ್ಲೆಸ್ what you call ಹಂಗೆ ಉಳ್ಕೊಂಡಿರುತ್ತೆ ಅರೌಂಡ್ ದಿ what you call ಎಂಬ್ರಿಯೋ ಸ್ಯಾಕ್ ದಟ್ ಕಾಲ್ಡ್ ಇಸ್ ಪೆರಿಸ್ಪರ್ಮ್ ಅಂತ ಹೇಳಿ. It's what is a polyembryonic. Give an example. Polyembryonic ಅಂದ್ರೆ more than one embryonic seed ಇರುತ್ತೆ. ಅದಕ್ಕೆ polyembryonic example seeds, citrus and mango ಅಂತ ಹೇಳ್ಬೋದು. ಹೀಗೆ so many questions we can 2 marks questions ಗಳಿಗೂ. ಆಮೇಲೆ what you call there is 1 marks and 2 marks questions ಗಳನ್ನು ಕೇಳ್ತಾರೆ. Explain the diagram, explain structure of pollen grains. ಆಮೇಲೆ 3 marks ಅಲ್ಲಿ and what are outbreeding devices ಅಂದ್ರೆ we can prevent self pollination and favors the cross pollination. ಅವನ್ನ outbreeding device ಅಂತ ಕರಿತೀವಿ. ಅವನ್ನ ಯಾವ ಅಂತ ನಾವು ಹೇಳಿದ್ವಿ what called them is a ಲಾಸ್ಟ್ ಕ್ಲಾಸ್ ಅಲ್ಲಿ ಅವನ what you call them is dichogamy, dickling, what you call them self incompatibility and retrostyle ಅಂತ ಮತ್ತು ಡಿಫರೆಂಟ್ ಸ್ಟೈಲ್ ಅಂಡ್ ಪೊಸಿಷನ್ ಆಫ್ ದಿ ಸ್ಟಿಗ್ಮಾ ಅಂಡ್ ಸ್ಟೈಲ್ ಇದಾವಲ್ಲ ಡಿಫರೆಂಟ್ ಪೊಸಿಷನ್ಸ್ ಇರ್ತವೆ. ಆಮೇಲೆ what you call them is next quarter questions ನಿಮ್ಮಲ್ಲಿ ಮುಖ್ಯವಾಗಿ ಸ್ಟ್ರಕ್ಚರ್ ಅಂಡ್ ಸ್ಕೆಚ್ ಆಫ್ ದಿ ಮೊನೊಕಾಟ್ ಸೀಡ್ and what you call diagrammatic representation of embryogenesis in dicot ಅಲ್ಲಿ embryogenesis ಹೆಂಗ ಆಗುತ್ತೆ ಅಂತ ಹೇಳಿ what you call them is dicot ಅಲ್ಲಿ embryogenesis ಆಗಕರ you can see the formation of what you call them is two cells are formed. basal cell and the apical cell. basal cell and divide ಆಗಿ ಏನಾಗುತ್ತೆ ಸಸ್ಪೆನ್ಸರ್ ಆಗುತ್ತೆ. ಆಮೇಲೆ what you call them is apical cell became the it can to multiply repeated divisions it can form a globular embryo and next what you call them it became what you call them is ಹಾರ್ಟ್ ಶೇಪ್ಡ್ ಎಂಬ್ರಿಯೋ ಆಗುತ್ತೆ. ಆಮೇಲೆ ಮೆಚೂರ್ಡ್ ಎಂಬ್ರಿಯೋ ಆಗುತ್ತೆ. ಅದು ಸ್ಟೇಜಸ್ ನೀವು ಎಕ್ಸ್ಪ್ಲೇನ್ ಮಾಡಬಹುದು ಅನ್ನೋದು what you call them is nothing but what you call them is a development of the embryo in case of the ಇದಾಗುವಂತ ಒಂದು ಕ್ರಿಯೆ. ನಾವು let me pass on to what you call them is what are the ಮುಖ್ಯವಾಗಿ ಬರುವಂತದ್ದೆಲ್ಲ ಅಲ್ಲಿ ಕ್ವೆಶ್ಚನ್ಸ್ ಗಳು ನಾವು ಕೇಳ್ತಾರೆ. ಆ ಜೊತೆಗೆ ಸ್ಟ್ರಕ್ಚರ್ ಸ್ಕೆಚ್ ದಿ ಸ್ಟ್ರಕ್ಚರ್ ಆಫ್ ಎ ಮೊನೊಕಾಟ್ ಸೀಡ್. ಮೊನೊಕಾಟ್ ಸೀಡ್ ಅಲ್ಲಿ ಎಂಡೋಸ್ಪರ್ಮ್ ಕಾಣುವಂತದ್ದಾಗಿರ್ಬೋದು ಇವೆಲ್ಲ ಮುಖ್ಯವಾಗಿ ನಾವು ಕಾಣ್ ಬರುತ್ತೆ ಅನ್ನೋದು. ಅಂಡ್ ಆಲ್ಸೋ what you call next questions they going to ask ಅಂದ್ರೆ ಮುಖ್ಯವಾಗಿ ಇಲ್ಲಿ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ವಿ ಕ್ಯಾನ್ ಬಿ ಆಸ್ಕ್ ಇನ್ ಸೋ ಮೆನಿ ಎಕ್ಸಾಮ್ಸ್ ಅಲ್ಲೆಲ್ಲ ಕೇಳಿದರೆ ನೆನ್ಪಿಟ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ. ಲೇಬಲ್ ಡಯಾಗ್ರಾಮ್ ಆಫ್ ಟಿಎಸ್ ಆಫ್ ಹೆಂಗ ಅಂತ ಅದು ಮೈಕ್ರೋಸ್ಪೊರಾಂಜಿಯಂ ಅಂತ ಕೇಳ್ತಾರೆ. ಅದು ಮೈಕ್ರೋಸ್ಪೊರಾಂಜಿ ಟಿಎಸ್ ಆಫ್ ಹೆಂಗ್ ತಗೊಂಡ್ರೆ ಅಲ್ಲಿ 2 ಲೋಬ್ಸ್ ಇರುವಂತ ಡೈಥಿಕಸ್ ಅಂತ ಒಳಗಡೆ 4 ಮೈಕ್ರೋಸ್ಪೊರಾಂಜಿ ಇರ್ತವೆ. ಟೆಟ್ರಾ ಮೈಕ್ರೋಸ್ಪೊರಾಂಜಿ ಈಚ್ ಮೈಕ್ರೋಸ್ಪೊರಾಂಜಿ ಓವಲ್ ಇನ್ ಶೇಪ್ ಇಸ್ ಕವರ್ಡ್ ಬೈ protective wall layers like epidermis, endothelium, middle layers and inner epithelium ಅಂತ ಇರುತ್ತೆ. ಒಳಗಡೆ ಒಂದು ಹೋಮೋಜಿನಿಯಸ್ ಟಿಶ್ಯೂ ಕಲ್ ಸ್ಪೋರೋಜಿನಿಯಸ್ ಟಿಶ್ಯೂ ಇರುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡಿ can get a mass full mass ಓಕೆ ಟಿಎಸ್ ಆಫ್ ಅಂತ. ಹಾಗೆ ಅನಾಟ್ರೋಪಸ್ ಓವಿಲ್ ನೆಕ್ಸ್ಟ್ about explain what called stalk of the ovule pedicle and the body of the ovule is covered by the integuments covering except it covers the integument encircles the ovule body of the ovule except at some point it leaves a small opening called microbyle opposite the end is called cellulose end. ಅಲ್ಲಿ ಒಳಗೆ inside is can see the what you call them is a tissue present called them is a nuclear tissue called nucleus ಇರುತ್ತೆ. nucleus cells tissue ಇರುತ್ತೆ. ಆಮೇಲೆ ಒಳಗಡೆ embryo sac ಇರುತ್ತೆ. ಅದು ಎಷ್ಟು what you call them is how many cell and how many nucleated ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. what is stalk, what is ileum ಅಂತ cellulose microbyle end integuments ಬಗ್ಗೆ nucleus tissue ಬಗ್ಗೆ explain. very important question that can be asked in our examination. and describe the pollination case Vallisneria and sea grass zoster ಅಲ್ಲಿ ಹೆಂಗ ಆಗುತ್ತೆ ಅನ್ನೋದು ಕೇಳ್ತಾರೆ. and what call them is ಮುಖ್ಯವಾಗಿ ಇಲ್ಲಿ ಸ್ಟ್ರಕ್ಚರ್ ಆಫ್ ಎ ಫೀಮೇಲ್ ಗ್ಯಾಮೆಟೋಫೈಟ್ ಒಂದು ಫೀಮೇಲ್ ಗ್ಯಾಮೆಟೋಫೈಟ್ ನ ಸ್ಟ್ರಕ್ಚರ್ ಕೇಳ್ತಾರೆ. ಅದು ಹೆಂಗ್ ಡೆವಲಪ್ ಆಗುತ್ತೆ ಅಂತ ಹೇಳ್ಕೊಂತ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಒನ್ ಆಫ್ ದಿ ಸೆಲ್ಸ್ ಆಫ್ ದಿ ಮೈಕ್ರೋಫೈಲರ್ ಸೈಡ್ ಇರುವಂತ ಒನ್ ಆಫ್ ದಿ ಸೆಲ್ ಗಳನ್ನು ಡಿಫರೆನ್ಶಿಯೇಟ್ ಅಂದ್ರೆ ಮೆಗಾಸ್ಪೋರ್ ಮದರ್ ಸೆಲ್. ಮೆಗಾಸ್ಪೋರ್ ಮದರ್ ಸೆಲ್ ಡಿವೈಡ್ ಆಗಿ 4 ಮೆಯಾಟಿಕ್ ಡಿವಿಷನ್ 4 ಮೆಗಾಸ್ಪೋರ್ಸ್ ಆಗ್ತವೆ. ಈ ಮೇಲೆ ಒಂದು ಡಿಜೆನರೇಟ್ ಆಗಿ ಒಂದೇ ಒಂದು ಫಂಕ್ಷನ್ ಮೆಗಾಸ್ಪೋರ್
ಒಂದು ಸಿಂಗಲ್ ಫಂಕ್ಷನ್ ಮೆಗಾಸ್ಪೋರ್ ಇಂದ ಈ ಒಂದು ಎಂಬ್ರಿಯೋ ಸೈಟ್ ಹೆಂಗ್ ಡೆವಲಪ್ ಆಗುತ್ತೆ ಅಂತ ನಾವು ಹೇಳಬೇಕು. ಅಲ್ಲಿ ನೀವು ನ್ಯೂಕ್ಲಿಯಸ್ ಅಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ ಮೆಗಾಸ್ಪೋರ್ ನ ನ್ಯೂಕ್ಲಿಯಸ್ ನ ಮೆಗಾಸ್ಪೋರ್ ಆಗುತ್ತಲ್ಲ ಒಂದು ಫಂಕ್ಷನ್ ಮೆಗಾಸ್ಪೋರ್ ನ ನ್ಯೂಕ್ಲಿಯಸ್ ನಲ್ಲಿ ಅಂಡರ್ಗೋಸ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ಸ್ ಆಗಿ 8 ನ್ಯೂಕ್ಲಿಯೇಟ್ ಆಗ್ತವೆ. 3 ಸೆಲ್ಸ್ ಮೇಲೆ ಅರೇಂಜ್ ಆಗ್ತವೆ, 3 ಸೆಲ್ಸ್ ಕೆಳಗಡೆ ಆಗ್ತವೆ, ಎರಡು ಮಧ್ಯದಲ್ಲಿ ಬರ್ತವೆ ಪೋಲಾರ್ ನ್ಯೂಕ್ಲಿಯರ್. ಅಷ್ಟು ನೀವು ಹೇಳ್ತಾ ಎಕ್ಸ್ಪ್ಲೈನ್ ರಿಗಾರ್ಡಿಂಗ್ ದಿ ಫೀಮೇಲ್ ಗ್ಯಾಮೆಟೋಫೈಟ್ ಬಗ್ಗೆ ಕೇಳ್ತಿರೋದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದು. ಆಮೇಲೆ ನೀವು ಮುಖ್ಯವಾಗಿ ಇಲ್ಲಿ ಇನ್ನೂ ಕೆಲವು ಕ್ವಶನ್ಸ್ಗಳು ಅಂದ್ರೆ ಡಬಲ್ ಫರ್ಟಿಲೈಸೇಷನ್, ಫಿನಾಮಿನಾ ಆಫ್ ಡಬಲ್ ಫರ್ಟಿಲೈಸೇಷನ್, ಎರಡು ಮೇಲ್ ಗ್ಯಾಮೆಟ್ಸ್ ಎರಡು ಕಾಂಪೋನೆಂಟ್ ಆಫ್ ದಿ ಎಂಬ್ರಿಯೋ ಸೈಟ್ ಫ್ಯೂಸ್ ಆಗುತ್ತೆ, ಏನೇನಾಗುತ್ತೆ ಡಬಲ್ ಫರ್ಟಿಲೈಸೇಷನ್. ಒನ್ ಆಫ್ ದಿ ಮೇಲ್ ಗ್ಯಾಮೆಟ್ ಗೆಟ್ ಫ್ಯೂಸ್ ವಿತ್ egg cell that called syngamy, another one of the male gamete that can fuse the two polar nuclei ಆಗಿ primary endosperm nucleus, and the cell is called primary endosperm cell. Primary endosperm cell ಇಂದ ಆಗುತ್ತೆ the formation of a endosperm ಆಗುತ್ತೆ. ಅದು ಈ ಒಂದು ಟ್ರಿಪಲ್ ಫ್ಯೂಷನ್ ಅಂಡ್ ಡಬಲ್ ಫರ್ಟಿಲೈಸೇಷನ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ ಕಲ್ತೇವೆ ಸ್ಟ್ರಕ್ಚರ್ ಆಫ್ ಎ ಡೈಕಾಟ್ ಎಂಬ್ರಿಯೋ ಕೇಳುವಂತದ್ದು. ಸ್ಟ್ರಕ್ಚರ್ ಆಫ್ ಎ ಮಾನೋಕಾಟ್ ಎಂಬ್ರಿಯೋ ಸಿಂಗಲ್ ಕಾಟಿನಸ್ ಸ್ಫುಟದಮ್ ಇರುತ್ತೆ, ಅದಕ್ಕೆ ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ ಅಂತ ನಿನ್ನೆ ಕ್ಲಾಸ್ ಹೇಳಿದೆ. ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ ಅಂಡ್ ಸ್ಫುಟಲಮ್ ಮೇಲೆ ಸಿಂಗಲ್ ಕಾಟೆಡ್ ಅಟ್ಯಾಚ್ ಆಗಿದೆ ಒಂದು ಸ್ವಲ್ಪ ಪೋರ್ಷನ್ ಆಫ್ ದಿ ಎಂಬ್ರಿಯೋನಲ್ ಆಕ್ಸಿಸ್ ಸ್ವಲ್ಪ ಮೇಲಿರೋದನ್ನ ಹೊಡಿಕೊಳ್ಳುತ್ತೆ. ಎಪಿಕಾಟಿಲ್ ಅಲ್ಲಿ ಪ್ಲಿಮ್ಯೂಲ್ ಇರುತ್ತೆ, ಪ್ಲಿಮ್ಯೂಲ್ ಎಂಡ್ಸ್ ಇದೆ, ಶೂಟ್ ಅಪೆಕ್ಸ್ ಇದೆ, ಕವರ್ಡ್ ಬೈ ಎ ಫೋಲಿಯಾರ್ ಸ್ಟ್ರಕ್ಚರ್ ಅಂಡ್ ಆಲ್ಸೋ ಇಟ್ಸ್ ಕವರ್ಡ್ ಬೈ ದಿಸ್ what ಆಲೋ ಸ್ಟ್ರಕ್ಚರ್, ಫೋಲಿಯಾರ್ ಸ್ಟ್ರಕ್ಚರ್ ಇರುತ್ತೆ. ಅಂಡ್ ಸ್ಫುಟಲಮ್ ಅಟ್ಯಾಚ್ ಆಗಿ ಕೆಳಗಿನ ಎಂಬ್ರಿಯೋನಲ್ ಆಕ್ಸಿಸ್ ಪೋರ್ಷನ್ ನ ಹೊಡಿಕೊಳ್ಳುತ್ತೆ. ಹೈಪೋಕಾಟಿಲ್ ಇಸ್ ಕವರ್ಡ್ ಬೈ ರಾಡಿಕಲ್ ಇಸ್ ಇಂಟರ್ನ್ ಕವರ್ಡ್ ಬೈ ಹೊಡಿಕೊಳ್ಳುತ್ತೆ ರೂಟ್ ಕ್ಯಾಪ್. ಇದು ನಾನು ಈ ಚಿತ್ರ ಬರೆದು ಎಕ್ಸ್ಪ್ಲೈನ್ ಆಗಿದೆ. And this is regarding some of the important questions that can be asked in your examination, and that has to be covered in this chapter. In the next class, let me start with another chapter, the human reproduction. In the next class, let me. So many important questions, 5 marks questions, 2 marks questions. ಮುಖ್ಯವಾಗಿ with diagram with explanations ಆಗಿರುತ್ತೆ. ಮುಖ್ಯವಾಗಿ ಅನಾಟ್ರೋಪೋಸೋಯಿಕ್, PS of a ಎಂಗಾಂತರ ಮತ್ತು outbreeding devices and female gametophyte. You very important question we can be asked in your exam. Okay, practice those questions. Okay, thank you.